4 ಜನ ಕುಂಡಿಸ್ತಾನೆ. ಅವರು ಕುಟ್ಟಿ ಎಲ್ಲ ರೆಡಿಯಾಗಿರ್ತಾರೆ. ಇವ್ರು ಫೈರ್ ಮಾಡಿದ ತಕ್ಷಣ ಇವ್ರು ಎದ್ದ ಕಡೆ ಕೊಯ್ತಿರ್ತಾರೆ. ಇಲ್ಲಿ ಹಿಂದ್ಗಡೆ ಲೋಡ್ ಮಾಡಿರೋ 4 ಜನ ಅಲ್ಲಿ ಕೂತ್ಕೊಂಡು ಡಮಾರ್ ಅಂತಾರೆ. ಹೀಗೆ ರೊಟೇಟು. ಈ ಪ್ಲಾನು ಯಾರು ಹೇಳ್ಕೊಟ್ಟಿದ್ದಾರೋ ಅವನಿಗೆ ಗೊತ್ತಿಲ್ಲ. ಎಲ್ಲ SLR ಆಟೋಮೆಟಿಕ್. ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಹೊಡೆದದ್ದೇ ಇಲ್ಲಿಗೆ ಒಂದು ಏಟ್ ಹೊಡೆದ್ರು, ಇಲ್ಲಿಗೆ ಹೊಡೆದ್ರು. ಕಿರ್ಚುದು ಎಲ್ಲಿ ಬಂತು, ಒದ್ದಾಡ್ಕೊಂಡು ಬಿದ್ರು. ಕರೆಂಟ್ ಕೊಡು ಅಷ್ಟೇ. ಏನು ಕರೆಂಟು ಯಾತಕ್ಕೆ ಕೊಡ್ತೀರಾ ನೀವು? ಒಬ್ಬ ಬಾರ್ ಹುಡುಗನ ಕೊಳತೂರಿನಿಂದ ಕರ್ಕೊಂಬಂದು ಅವನಿಗೆ ಮರ್ಮಾಂಗಕ್ಕೆ ಕೊಟ್ಟು ಅವನ್ನ ಗಂಡಸೇ ಅಲ್ದಂಗೆ ಮಾಡ್ಬಿಟ್ರಿ. ಕರ್ಕೊಂಡ್ರು, ಹೋದ್ರು ಶಂಕರ್ ಮನೆಯಲ್ಲಿ ಹೊಡೆದುವಾಗ ಇವನ ಬಾಡಿ ಹತ್ರ ಒಂದು ಗನ್ ಇಟ್ಟು ಫೋಟೋ ತೆಗೆದಿದ್ದಾರೆ. ಆ ಗನ್ನನ್ನು ಎತ್ತಿ ಒಂದು ಮರಕ್ಕೆ ನಿಲ್ಲಿಸ್ಬಿಟ್ಟು ಇವರು ಅದನ್ನೆಲ್ಲ ಬಾಡಿಗಳನ್ನ ಈಗ 3 ಬಾಡಿ, ಈಗ 3 ಬಾಡಿ, ಈಗ 3 ಬಾಡಿ, ಲಾಸ್ಟ್ಗೆ 1 ಬಾಡಿ ಉಳಿತಲ್ಲ, 6 ಬಾಡಿ ಅಲ್ದೇನೆ ಅದನ್ನು ಅಡ್ಡ ಮನಗಿಸ್ಬಿಟ್ಟು ಸೌದೆ ಜೋಡಿಸಿ ಬೆಂಕಿ ಹಚ್ಚಿದ್ರು. ಆ ಬಸ್ಸಲ್ಲಿ ಆ ವ್ಯಕ್ತಿ ಇಳ್ದ. ನಾವು ಮೊದಲೇ ಫೋಟೋ ನೋಡಿರೋದ್ರಿಂದ ಅವನ್ನ ಗುರುತಿಡಿದು ಅವನ ಹಿಂದೆ ಫಾಲೋ ಮಾಡ್ದು. ಈಗ ಶನಿ ಟೆಂಪಲ್ದು ಹೇಳ್ತೀನಿ. ನಮ್ಮ ಗೋಪಾಲ್ ಹೊಸೂರು ಸಾಹೇಬರ ಅಕ್ಕನ ಮಗಳದೇನೋ ಮದುವೆ. ಆ ಮದುವೆಗೆ ಇವರು ರೆಡಿ ಆಗ್ತಾ ಇದ್ರು. ಒಂದು 8 ದಿವಸ ಮುಂಚೆನೆ ಸ್ಟೇಷನ್ ವಿಸಿಟ್ಟು ಅಲ್ಲಿ ಇಲ್ಲಿ ಕೊಟ್ಟಾಗ ಇದು ಹೆಂಗೋ ಲೀಕ್ಔಟ್ ಆಯಿತು. ಇಂಥ ದಿವಸ ಇಷ್ಟು ಗಂಟೆಗೆ ಹೊರಡ್ತಾರೆ ಅಂತ. ಪುಡ್ಸಲ್ನಾಥದಲ್ಲಿ ಮೀಸೆ ಮಾದಯ್ಯ ಅಂತ ಒಬ್ಬ ಅವನೇ. ಆ ಮೀಸೆ ಮಾದಯ್ಯನಿಗೆ ವಿಷಯ ಮುಟ್ತು. ನಮ್ಮ ಪೊಲೀಸ್ನವರೇ ಮುಟ್ಸಿರೋದು ಸರಿ ಅಂದ್ಬಿಟ್ಟು ಅವ್ನಿಗೆ ಯಾವಾಗ ವಿಷಯ ಹೊರತು ಅವನು ಹೋಗಿ ವೀರಪ್ಪನ ಮುಟ್ಸವನೆ. ವೀರಪ್ಪ ಬಂದು 2 ದಿವಸ ಅಂತಲೇ ಠಿಕಾಣ ಹಾಕೊಂಡು ಕೂತವನಲ್ಲಿ ಶನಿ ಟೆಂಪಲ್ ಹತ್ರ ಎಸ್ಟರ್ನು. ಅಲ್ಲಿ ಈ ಮಾದಯ್ಯನೇ ಊಟ ಸಪ್ಲೈ ಮಾಡ್ತಾವನೆ. ಮೀಸೆ ಮಾದಯ್ಯ ಅವನು ವೀರಪ್ಪನಿಗೆ ಅತಿ ಹತ್ತಿರದವನು. ಸರಿ, ಇದು ನಮಗೂ ವಿಷಯ ಗೊತ್ತಿಲ್ಲ ಹಿಂಗಾಗಿದೆ ಅಂತ. ಸರಿ, ಗೋಪಾಲ್ ಹೊಸೂರು ಸಾಹೇಬರು ಬೆಳಿಗ್ಗೆ 6:30ಗೆ ಹೊರಟರು. MMLs ಬಿಟ್ಟು ರಜದ ಮೇಲೆ ಊರಿಗೆ ಹೋಗೋದಕ್ಕೆ ಹೊರಟು ಶನಿ ಟೆಂಪಲ್ಗೆ ಹೋಗುವಾಗ ಫೈರ್ ಆಗಿದೆ. ಅದು ನಮಗೆ ಕೇಳಿಲ್ಲ. ಹೆಚ್ಚು ಅಂದರೆ 12-15 ಕಿಲೋಮೀಟ್ರು ಫೈರ್ ಆಗಿರೋದು ಕೇಳಿಲ್ಲ. ಅದರಲ್ಲಿ ಗೋಪಾಲ್ ಹೊಸೂರು ಸಾಹೇಬರ ಡ್ರೈವರು ನಿಜವಾಗ್ಲೂ ಆ ಮನುಷ್ಯನಿಗೆ ರಾಷ್ಟ್ರಪತಿ ಪ್ರಶಸ್ತಿ ಕೊಟ್ಟರು ಏನು ಮೋಸ ಇಲ್ಲ. ಕೈಗೆ ಏಟು ಬಿದ್ದಿದೆ, ಸ್ಟೇರಿಂಗು ಅರ್ಧ ಪುಡಿ ಆಗೋಗಿದೆ. ಗೋಪಾಲ್ ಹೊಸೂರು ಹಿಂಗೆ ಹೊರಗ್ಬಿಟ್ಟಿದ್ದಾರೆ, ಬ್ಲಡ್ ಹರಿತಾ ಇದೆ. ಕೈಗೆ ಏಟಾಗಿರೋ ಕೈನಲ್ಲೇ ಅವ್ರ ಕುತ್ತಿಗೆನ ಹಿಂಗೆ ಹಿಡಿದವನೆ. ಯಾಕೆಂದ್ರೆ ನಾವು ಬರುವಾಗ ನೋಡ್ದು ಆ ಸಿಚುಯೇಷನ್ನ. MMLsನಿಂದ ಹಿಂಗೆ ಫೈರ್ ಆಗಿದೆ ಅಂತ ಮೆಸೇಜ್ ಯಾವಾಗ ಬಂತೋ ಅವಾಗ ನೋಡ್ದು. ಅರ್ಧ ಸ್ಟೇರಿಂಗ್ನಲ್ಲೇನೆ ತಿರುಗಿಸ್ತಾನೆ. ಈ ಕೈನ ಬಿಟ್ಟು ಚಕ್ಕಂತ ಗೇರ್ ಹಾಕೊಂಡು ತಿರುಗಿ ಹಿಂಗೆ ಇಡ್ಕತಾನಂತೆ. ಹೆಂಗೋ ಅವನು MMLsಗೆ ಬರಬೇಕು ಅಂತ ಬಂದ್ಬಿಟ್ಟ. ಆದರೆ MMLsನಲ್ಲಿ ಒಬ್ಬ ಪುಟ್ಟ ಅನ್ನೋವನು ಒಂದು ಮರನ ಕಡಿದು ರೋಡ್ಗೊಳಿಸಿದ್ದಾನೆ. ಯಾರು ಇಲ್ಲಿಂದ ಹೋಗ್ಬಾರ್ದು, ಯಾವುದು ವೆಹಿಕಲ್ ಹೋಗ್ಬಾರ್ದು ಅಂತ. ಅದೇ ಸೇಮ್ ಟೈಮ್ ತಾಳ್ಬೆಟ್ಟದಲ್ಲೂ ಒಂದು ಮರ ಕಡಿದು ಉಳಿಸ್ತಿದ್ದಾರೆ. ಅಲ್ಲಿಂದಲೂ ಯಾವುದು ವೆಹಿಕಲ್ ಹೋಗ್ಬಾರ್ದು. ನಾವು ಗಾಡಿ ತಗೊಬರುವಾಗ ಅವನು ಹೇಳ್ತಾನೆ, ಡ್ರೈವರು, ಸರ್ ಇಲ್ಲಿ ಮರ ಕಡ್ದು ಹಾಕ್ಬಿಟ್ಟಿದ್ದಾರೆ, ನಾನು ಹತ್ತಿಸ್ಕೊಂಡು ಬಂದೆ, ಹಿಂಗೆ ಬೇರೆ ಯಾವ್ದಾರು ವೆಹಿಕಲ್ ಅರೇಂಜ್ ಮಾಡಿ, ನನಗೂ ಆಗ್ತಾ ಇಲ್ಲ ಗಾಡಿ ಓಡಿಸೋದಕ್ಕೆ, ನನಗೂ ಬ್ಲಡ್ ಹೋಗ್ಬಿಟ್ಟಿದೆ. ಅಲ್ಲಿ ಒಂದು ಡ್ರೈವರ್ನ ನೇಮಿಸಿ ಒಂದು ಕಾರ್ ಹತ್ತಿಸಿ ಸೇಲಮ್ಗೆ ಕಳಿಸ್ತಾರೆ. ಇವರಿಬ್ಬರು ಅಡ್ಮಿಟ್ ಆಗ್ತಾರೆ. ಅಲ್ಲಿಂದ ಸೇಲಂನಲ್ಲಿ ಆಗಲ್ಲ, ಇದು ನೀವು ಸೆಂಟ್ ಜಾನ್ಗೆ ತಗೊಂಡೋಗಿ ಅಂತ ಅಂತಾರೆ. ಬೆಂಗಳೂರಿಗೆ ತಗೊಂಬರ್ತಾರೆ. ಯಾರು ಇವ್ರನ್ನ, ಗೋಪಾಲ್ ಹೊಸೂರು ಸಾಹೇಬ್ರನ್ನ. ಗೋಪಾಲ್ ಹೊಸೂರು ಸಾಹೇಬ್ರದ್ದೊಂದು ಹ್ಯಾಬಿಟ್ ಏನು ಅಂದರೆ ಧೈರ್ಯ. ಎಲ್ಲೇ ಇರಲಿ ಒಬ್ಬರೇ ನಿಂತ್ಕೊಂಡು ಮಾತಾಡೋರು ಅವರು. ಎಂಟೈರ್ ಆಡಿ ಜನಗಳು ಎಲ್ಲರನ್ನೂ ಸೇರಿಸ್ಕೊಂಡು ಒಬ್ಬರೇ ಮಾತಾಡ್ತಾ ಇದ್ರು ಅವರು, ಮೈಕ್ ಇಟ್ಕೊಂಡು. ಅಷ್ಟು ಧೈರ್ಯಶಾಲಿ. ಕಾಡಲ್ಲಿ ಇವನು ಹದಗೆಡಿಸ್ತಾವನಲ್ಲ, ಇವನ್ನ ಮುಗಿಸ್ಲೇಬೇಕು ಅಂದ್ಬಿಟ್ಟು ಆ ಸಿಟ್ಟಿನಲ್ಲಿ ಈ ಕೆಲಸನ ಮಾಡ್ತಾನೆ. ಕೊನೆಗೆ ಅವನು ಡ್ರೈವರ್ ವಾಪಸ್ ಬರ್ತಾನೆ. ಅಷ್ಟೊತ್ತಿಗೆ ನಾವು ಎಲ್ಲ ರೆಡಿ ಆಯ್ತಾ ಇರ್ತೀವಿ, ನಮಗೂ ಮೆಸೇಜ್ ಮುಟ್ತದೆ, ನಾವು ರೆಡಿ ಆಯ್ತಾ ಇರ್ತೀವಿ. ಜೀಪ್ನ ಅವಸ್ಥೆ ನೋಡ್ಬಿಟ್ಟು ತಕ್ಷಣ ಒಂದು ಕಾರ್ನ ಶಿಫ್ಟ್ ಮಾಡಿ ಅವ್ರನ್ನ ಇಬ್ಬರನ್ನೂ ಒಂದು ಡ್ರೈವರ್ ಹಾಕಿ ಸೇಲಮ್ಗೆ ಕಳಿಸ್ತಾರೆ. ನಾವು MMLs ಬಿಟ್ಟು ಅಲ್ಲಿ ಆ ಸ್ಪಾಟಿಗೆ ಬರ್ತೀವಿ. ಸ್ಪಾಟಿಗೆ ಬರಬೇಕಾದ್ರೆ 3/4 ಅವರ್ ಆಗುತ್ತೆ. ಅರ್ಧ ಗಂಟೆಲಿ ಹೋಗೋ ಜರ್ನಿ 3/4 ಅವರ್ ಆಗುತ್ತೆ. ನಮ್ಮ ಡ್ರೈವರ್ಗೂ ಸ್ವಲ್ಪ ನಡ್ಕ. ಅಲ್ಲಿ ಮುಗಿಸೋನು, ಇಲ್ಲೆಲ್ಲಿ ಕೂತವನು ಅಂತ ಹಿಂಗೆ ನೋಡ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ನೋಡ್ಬಿಟ್ಟು ಒಂದು ಮೆಸೇಜ್ ಮಾಡ್ತಾರೆ, ಸಾಹೇಬ್ರನ್ನ ಎಲ್ಲಿದ್ರು ಬರೋ ಕೇಳಿ. ಅವ್ರು ಹೇಳ್ತಾವ್ರೆ ಅಲ್ಲಿ ಫೋನ್ ಮೆಸೇಜು ನಮಗೂ ಬರ್ತಾ ಇದೆ. ಚಾನಲ್ ನಂಬರ್ 3 ಕಣೆ 4 ಎಲ್ಲ. ನಾನು ಬರುವವರೆಗೆ ಯಾರು ಬಾಡಿಗಳನ್ನ ಮುಟ್ಟಬಾರ್ದು. ಸರಿ ಆಯ್ತು ಅಂದ್ಬಿಟ್ಟು ನಾವು ದೂರ ನಿಂತ್ಕೊಂಡ್ಬಿಟ್ಟು ಆ ಬ್ಲಡ್ ನೋಡೋಕ್ಕಾಗದೆ ನಾನು ಹೋಗಿ ಕೆಳಗಡೆ ಒಂದು ಕಲ್ಲು ಬಂಡೆ ಮೇಲೆ ಕೂತ್ಕೊಂಡೆ. ಸರ್ ಅವನ ಹತ್ರ ವೆಪನ್ಸ್ ಇತ್ತಲ್ಲ ಸರ್, ಇದು ರಾಮಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನುಗ್ಗಿ ಎತ್ಕೊಂಡೋದದ್ದು. ಬೇರೆ ವೆಪನ್ ಮಜಲ್ ಲೋಡ್ ಇದೆ, ಮ್ಯಾಗ್ನಮ್ ರೈಫಲ್ ಇದೆ. ಮಜಲ್ ಲೋಡ್ ಉಪಯೋಗಿಸಿದಾನೆ, ಇಲ್ಲ ಅಂತಲ್ಲ. ಮಜಲ್ ಲೋಡ್ ಹೆಂಗೆ ಅಂದ್ರೆ 4 ಜನ ಕುಂಡಿಸ್ತಾನೆ. ಅವರು ಕುಟ್ಟಿ ಎಲ್ಲ ರೆಡಿಯಾಗಿರ್ತಾರೆ. ಇವ್ರು ಫೈರ್ ಮಾಡಿದ ತಕ್ಷಣ ಇವ್ರು ಎದ್ದ ಕಡೆ ಕೊಯ್ತಿರ್ತಾರೆ. ಇಲ್ಲಿ ಹಿಂದ್ಗಡೆ ಲೋಡ್ ಮಾಡಿರೋ 4 ಜನ ಅಲ್ಲಿ ಕೂತ್ಕೊಂಡು ಡಮಾರ್ ಅಂತಾರೆ. ಹೀಗೆ ರೊಟೇಟು. ಈ ಪ್ಲಾನು ಯಾರು ಹೇಳ್ಕೊಟ್ಟಿದ್ದಾರೋ ಅವನಿಗೆ ಗೊತ್ತಿಲ್ಲ. ಇದು ಟಿಬೇಟಿಯನ್ಸ್ಗಳು ಫೈರ್ ಮಾಡಬೇಕಾದ್ರೆ
ಈ ಮೆಥಡ್ ಉಪಯೋಗಿಸ್ತಿದ್ರು. ಒಂದು 3-4 ಜನ ಕುಂಡಿಸಿರ್ತಾರೆ. ಇವನು ಹೋದ ತಕ್ಷಣ ಅಲ್ಲಾಗಲೇ ಕುಟ್ಟು ಹಾಕೊಂಡು ರೆಡಿ ಆಗಿಬಿಡ್ತಾರೆ. ನೆಕ್ಸ್ಟ್ ಅವ್ರು ಮುಂದೆ ಬರ್ತಾರೆ. ಈ ಥರ ಆಗಿ 3 ಕಡೆಯಿಂದ ಫೈರ್ ಆಗಿದೆ. ಇದು 3 ಕಡೆಯಿಂದ ಫೈರ್ ಆಗಿ ಎಲ್ಲ ಸತ್ತಿದ್ದಾರೆ. ಇವ್ರು ಬರ್ತಾರೆ, ಬಂದುಬಿಟ್ಟು ನೋಡ್ತಾರೆ, ಇದೇನು ಹೆಂಗಾಯ್ತು ಸರ್. ಬಂದರು, ಹಿಂಗೆ ಫೈರ್ ಆಗಿತ್ತು, ಈ ಥರ ಆಗಿತ್ತು, ಅವು ವೆಪನ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಈ ಥರ ಆಗಿದೆ. ಹೌದಾ, ಒಂದು ಪೇಪರ್ ಕೊಡ್ರಿ ಅಂತಾರೆ. ಪೇಪರ್ ಕೊಡ್ತಾರೆ. ಪೆನ್ ಅವ್ರ ಹತ್ರನೇ ಇರ್ತದೆ. ಅದು ಎತ್ಕೊಂಡಿದ್ದೆ ಆ ಕಾರ್ ಮೇಲೆ, ಬಾನೆಟ್ ಮೇಲೆ ಮಡಿಕೊಂಡು 6 ಜನದ ಹೆಸರು ಬರೀತಾರೆ. 6 ಜನದ ಹೆಸರು ಬರೆದು ಪುಟ್ಟು ಬಾಯಿಲಿ ಅಂತ ನಾನು ಕರೆದ್ರು. ನಾನು ಹೋದೆ. ಏನು ಸರ್ ಅಂದೆ. ಈ 6 ಜನನ ವರ್ಕ್ಶಾಪಿಂದ ಎತ್ಕೊಬಂದ್ಬಿಡು, ನೀನು ವರ್ಕ್ಶಾಪ್ ಒಳಗಡೆ ಹೋಗಿ ಕೂಡುದು, ಅವರೇ ತಂದು ಈಚೆ ಬಿಡ್ತಾರೆ, ಕುಂಡಿಸ್ಕೊಂಡು ಕರ್ಕೊಂಡು ಬಾ ಅಂದ. ಯಾಕೆ ಸರ್ ಅಂದೆ. ವರ್ಕ್ಶಾಪ್ನಿಂದ ಈ ಸ್ಪಾಟ್ಗೆ, ಯಾರು ಪೊಲೀಸ್ನವ್ರು ಸತ್ತಿದಾರಲ್ಲ ಆ ಸ್ಪಾಟ್ಗೆ. ಯಾಕೆ ಸರ್ ಅಂದೆ. ವೀರಪ್ಪ ಇಲ್ಲಿ ಒಡೆದು ಎಲ್ಲಿ ಯಾವ ರೂಟಲ್ಲಿ ಹೋಗಿರ್ತಾರೆ ಅಂತ ಅವ್ರಿಗೆ 6 ಜನಕ್ಕೂ ಗೊತ್ತಿರ್ತದೆ. 6 ಜನನೇ ತಗೊಂಬಂದ. ನಾನು ನಿಜವೇನೋ ಅಂದ್ಬಿಟ್ಟು ಬಂದೆ. ವರ್ಕ್ಶಾಪಿಗೆ ಚೀಟಿ ಕೊಟ್ಟೆ. ಚೀಟಿ ತಗೊಂಡು ಬಾಗಿಲು ಹಾಕಿದ್ರು. ಆಮೇಲೆ ಬಾಗಿಲು ತಿರ್ಗಾ ಶಬ್ದ ಮಾಡಿದೆ. ಒಳಗೆ ನಾನು ಬರ್ತೀನಿ ಅಂದೆ. ಇಲ್ಲ, ಯಾರನ್ನೂ ಒಳಗೆ ಸೇರಿಸಲ್ಲ, ಪೊಲೀಸ್ನವ್ರಿಗೆ ಸೇರಿಸಲ್ವೇನಯ್ಯ. ಅಲ್ಲಿ ನಾನಾ ಥರದ ಹಿಂಸೆಗಳು ಪಡ್ತಾ ಇರ್ತಾರೆ ಜನ. ನೋಡ್ಬಿಡ್ತಾರೆ ಇವರು. ಕಣ್ಣಿಗೆ ಬಟ್ಟೆ ಅಲ್ಲಿ ಕಟ್ಟಲಿಲ್ಲ. ಅಕ್ಕಿ ಬಟ್ಟೆ ಕೊಟ್ಟರು. ನನಗೊಂದು 7-8 ಪೀಸ್ ಬಟ್ಟೆ ಕೊಟ್ಟರು. ಅದು ಬಟ್ಟೆ ಕಟ್ಟುದು ಯಾವಾಗ ಅಂದರೆ ಹಗ್ಗ ಹಾಕ್ದಾಗ, ಕರೆಂಟ್ ಕೊಟ್ಟಾಗ ಮಾತ್ರ. ಬೇರೆ ಟೈಮ್ನಲ್ಲಿ ಅದೇನೋ ಟೈರ್ ಪೀಸ್ ಮಾಡಿಕೊಂಡವ್ರು ಇಷ್ಟುದ್ದು, ಒಂದಿಷ್ಟು ಅಗಲ ಇದೆ, ಅದೊಂದಕ್ಕೆ ಮರದ ಹ್ಯಾಂಡ್ಲ್ ಹಾಕೊಂಡವ್ರು. ಅದರಲ್ಲಿ ನೀರು ಹಾಕೋದು, ಬೆನ್ನಿಗೆ ಹೊಡೆಯೋದು. ಅದರಲ್ಲಿ ಅದು ಹಂಗೆ ಬರೋದಂತ ಬರೋದು. ಅದ್ರ ಮೇಲೆ ಬಿಸಿನೀರು ಸುಯ್ಯೋದು, ಹುರಿಯೋದು, ಈ ಥರ ಎಲ್ಲ ಭಾಳ ಹಿಂಸೆ ಸರ್. ಅಲ್ಲಿ ಬಂದು ಕುಣಿಸಿದ್ರು, ಕರ್ಕೊಂಬಂದೆ. ಒಂದು 7-8 ಪೀಸ್ ಬಟ್ಟೆ ಕೊಟ್ಟರು. ಅದೇ ಕಟ್ಟುಕ್ಕೆ, ಅವ್ರಿಗೆ ಕಟ್ಟುಕ್ಕೆ, ಅಲ್ಲಿ ಸ್ಪಾಟಲ್ಲಿ ತಗೊಬಂದು ಕುಂಡಿಸ್ಕೊಂಡೆ. ಹಿಂದೆ 2 ಪೊಲೀಸ್ನವ್ರು ಕುಂಡಿಸ್ದೆ. ಕರ್ಕೊಂಡು ಬಂದು ಬಿಟ್ಬಿಟ್ಟು ಆ ಬಟ್ಟೆ ಪೀಸ್ನು ಕಾರ್ ಮೇಲೆ ಇಟ್ಟೆ. ಅವ್ರ ಕಾರ್ ಮೇಲೆ ಅವರು ಬಟ್ಟೆ ಪೀಸ್ ಎಲ್ಲ ತಗೊಂಡ್ರು. ಕರೆದ್ಬಿಟ್ಟು ಒಬ್ಬೊಬ್ರು ನನ್ನ ಬಟ್ಟೆ ಪೀಸ್ ತಗೊಳ್ಳಿ. ಅವ್ರು ಹಿಡಿತಿದ್ದಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹಿಂಗೆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇವರು. ಕಾಡಲ್ಲಿ ಹೋಗ್ಬೇಕಾದ್ರೆ ಕಣ್ಣಿದ್ದೇ ಬೀಳ್ತೀವಿ ನಾವು. ಕಣ್ಣಿಗೆ ಬಟ್ಟೆ ಕಟ್ಟಿ ಹಂಗೆ ಇವ್ರನ್ನೇನು ಎತ್ತಾಕ ಹೆಗಲ ಮೇಲೆ ಮಡಿಕೊಂಡು ಹೋಗ್ಬೇಕಾ ಅಂತ ಅಂದ್ಬಿಟ್ಟು ನಾನು ಏನೋ ಮನಸ್ಸಲ್ಲಿ ಏನೇನು ಯೋಚನೆ ಬತ್ತಾ ಎಲ್ಲ ಮಾಡಿದೆ. ಆಮೇಲೆ ತಗೊಂಡೋಗಿ ಒಂದೊಂದು ಮರದ ಹತ್ರ ನಿಲ್ಲಿಸಿದ್ರು. ಅವಾಗಲೇ ನನಗೆ ಗೊತ್ತಾದದ್ದು ಎನ್ಕೌಂಟರ್ ಅಂತ. ಕೊನೆಗೆ ನಿಲ್ಲಿಸ್ಬಿಟ್ಟು ತಗೋ ನನ್ನ ವೆಪನ್ನ, ಒಬ್ಬನಿಗೆ ಫೈರ್ ಮಾಡು ಅಂದರು. ಯಾರಿಗಾದ್ರೂ ಮಾಡು. ಅವ್ರದ್ದು AK-47 ಕೊಟ್ಬಿಟ್ಟು ನೀನೊಬ್ಬರು ಫೈರ್ ಮಾಡು ಅಂದರು. ಹೇಗೆ ಸರ್, ಕಣ್ಣಿಗೆ ಬಟ್ಟೆ ಕಟ್ಟಿ ಮರದ ಹತ್ರ ನಿಲ್ಸಿದ್ದೀರಾ? ಅವನಿಗೆ ಹೊಡೆಯೋದು ಒಂದೇ, ಸತ್ತೆಡಕ್ಕೆ ಗುಡ್ಡಾಕೋದು ಒಂದೇ. ಈ ಕೆಲಸ ಮಾಡೋಕ ನಮ್ಮನ್ನು ಕರ್ಕೊಬಂದಿರೋದು MMLCಗೆ. ನಾನು ವಾಲಂಟ್ರಿ ಬಂದಿರೋ ವ್ಯಕ್ತಿ. ಇಂಥದ್ದಕ್ಕೆಲ್ಲ ನಾನು ಜಗ್ಗಲ್ಲ. ಅವನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಿರಪರಾಧಿನೋ ಅಪರಾಧಿನೋ ಇನ್ನೂ ಪ್ರೂವ್ ಆಗಿಲ್ಲ, ನೀವು ಕೋರ್ಟ್ಗೂ ಕಳಿಸಿಲ್ಲ, ಅವನ್ನ ಹೆಂಗೆ ಸರ್ ಹೊಡಿತೀರಾ ನೀವು? ಅವಾಗ ಒಂದು ಸ್ವಲ್ಪ ಬೈದರು. ಬೋಡಿ ಮಗ, ಗಿಳಿ ಮಗ ಅಂದ್ಕೊಂಡು ಏನೇನೋ ಬೈದರು. ಬೈಕಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಆಮೇಲೆ ವೆಪನ್ಸ್ ಕಿತ್ಕೊಂಡ್ರು, ತಗೊಂಡು ಬೇರೆಯವರು ಕೊಟ್ಬಿಟ್ಟು ಹೊಡಿರಿ ಅಂತ ಅಂದರು. ನಾನು ಆ ಹೊಡೆದಿರೋದ್ರಲ್ಲಿ ಆಂಡಿಯಪ್ಪನ್ನ ಹೊಡಿತಾರೆ ಎಂದಾಗ ನಾನು ಬೇಡ ಸಾರ್, ಅವನು ತಮಿಳ್ನಾಡಿನವ್ರು ಹಿಡಿದಿರೋದು, ಅವನ್ನ ನಾವು ಇಟ್ಕೊಂಡ್ರೆ ನಮ್ಮ ಮುಂದೆ ಹೆಲ್ಪ್ ಆಗುತ್ತೆ. ಈ ಸಿಚುಯೇಷನಲ್ಲಿ ಅವನ್ನ ಯಾಕೆ ಹೊಡಿತಾರೆ, ಹೆಚ್ಚು ಮಾತಾಡಬೇಡ ಅಂತ ಒಂದು ಹೊಲ್ಸು ಮಾತನ್ನ ಬೈದು. ಆಂಡಿಯಪ್ಪ ಅವನು ವೀರಪ್ಪನಿಗೆ ರೈಟ್ ಹ್ಯಾಂಡು. ಅಜಾನುಭಾವು ವ್ಯಕ್ತಿ. ನೋಡಿದ್ರೆ ಎಂಥ ಪೊಲೀಸ್ನವನು ಹುಚ್ಚೆ ಉಯ್ಕೊಂಡ್ಬಿಡ್ತಾನೆ. ತಮಿಳ್ನಾಡವರು ಇವರು ಹೋಗಿ ಇಸ್ಕೊಂಡ್ಬಂದಿದ್ರು, ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತೀವಿ, ಕೊಡಿ, ನಾವು ನಮ್ಮ ವರ್ಕೇ ಬೇರೆ ಅಂದ್ಬಿಟ್ಟು ಹೋಗಿ ಅಂಡರ್ಸ್ಟ್ಯಾಂಡ್ ಮೇಲೆ ಕರ್ಕೊಬಂದಿದ್ರು. ಆ ಕರ್ಕೊಬಂದು ಸಿಚುಯೇಷನ್ ಅಲ್ಲಿ ನಾನು ಇದ್ದೆ ಆಂಡಿಯಪ್ಪನ ಜೊತೆನಲ್ಲಿ. ಇವರು ಹೊಡೆದಾಗ್ತಾ ಇದ್ರಲ್ಲ, ನಾನು ಎಚ್ಚರಿಸ್ದೆ. ಯಾಕೆಂದ್ರೆ ತಮಿಳ್ನಾಡಿನವ್ರು ಕರ್ಕೊಬಂದ್ಮೇಲೆ ತಮಿಳ್ನಾಡಿಗೆ ಹ್ಯಾಂಡ್ ಓವರ್ ಕೊಡ್ಬೇಕಲ್ವಾ, ಆ ಒಂದು ಉದ್ದೇಶಕ್ಕೆ ನಾನು ಎಚ್ಚರಿಸ್ದೆ. ಇವರು ನನಗೆ ಬೈದು. ಆ ಮನುಷ್ಯನ್ನೇ ನೋಡ್ಕೊಂಡು ನಿಂತ್ಕೊಂಡೆ. ಅಂತ ಒಳ್ಳೆ ಇನ್ಫಾರ್ಮೆಂಟ್ ಅವನ್ನ ಒಳ್ಳೆ ತನದಲ್ಲಿ ಉಪಯೋಗಿಸ್ಕೊಂಡಿದ್ರೆ ನಮ್ಗೆ ಹೆಲ್ಪ್ ಆಗುದೇನೋ ಅಂದ್ಬಿಟ್ಟು ಅವ್ನು ನೋಡ್ತಾ ಇದ್ರೆ ಡನ್ ಅಂತ ಬಿಟ್ಟ. ಇಲ್ಲಿಗೆ ಹೋಯ್ತು ಇಟ್ಟು, ಇಲ್ಲಿಗೊಂದು ಹೋಯ್ತು, ಇಲ್ಲಿಗೆ ಹೋಯ್ತು. ಆಮೇಲೆ ಎಲ್ಲರ ಹತ್ರ ವೆಪನ್ಸ್ ಇತ್ತು, ಡಗಡ ಅನ್ಸ್ಬಿಟ್ರು. ಎಲ್ಲ SLR ಆಟೋಮೆಟಿಕ್ಕು. ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಹೊಡೆದದ್ದೇ ಇಲ್ಲಿಗೊಂದು ಏಟು ಹೊಡೆದ್ರು, ಇಲ್ಲಿಗೆ ಹೊಡೆದ್ರು. ಕಿರ್ಚುದು ಎಲ್ಲಿ ಬತ್ತು, ಒದ್ದಾಡ್ಕೊಂಡು ಬಿದ್ದರು. ಎಲ್ಲರಿಗೂ ಹೊಡೆದದ್ದು ಇಲ್ಲಿಗೇನೆ ಜಾಸ್ತಿ ಸರ್. ಬಾಗ್ಲು ಇಲ್ಲಿ 6 ಜನದಲ್ಲಿ ಅಮಾಚಿ ಅಂತ ಒಬ್ಬ. ಅಮಾಚಿ ಅಂದರೆ ಅವನು ವೀರಪ್ಪನಿಗೆ ಕೆಲವು ಈ ಎಲೆ ಅಡಿಕೆ ಮಾಂಸದ ಊಟ ಮಾಡಿದಾಗ ಕೆಲವು ಅವನಿಗೆ ಬೇಕಾದಂಥ ಐಟಮ್ಗಳನ್ನ ತಂದ್ಕೊಳ್ಳೋದು. ವೀರಪ್ಪನ ಬ್ಯಾಡ ಬಿಟ್ಟು ಯಾವುದೂ ಇಲ್ಲ. ಮಾಂಸ ಬಿಟ್ಟರೆ, ಪ್ರಾಣಿ ಹತ್ಯೆ ಮಾಡಿ ತಿನ್ನೋದು ಬಿಟ್ಟರೆ ಅವನು ಯಾವುದೂ ಇಲ್ಲ. ಒಂದು ಸೂಳೆ ಸೋಕಿಲ್ಲ, ಒಂದು ಎಣ್ಣೆ ಹೊಡಿಯಲ್ಲ. ಅವನ ಹೆಂಡತಿ ಆಯಿತು, ಅವನಾಯಿತು. ಅಂಥ ವ್ಯಕ್ತಿ ಈ ಮಟ್ಟಕ್ಕೆ ಹೋಗಿದ್ದಾನೆ. ಅರ್ಜುನ ಇವನು ವೀರಪ್ಪನಿಗೆ ಹಂಗೆ ಸೇವಿಂಗ್ ಮಾಡೋನು. ಆಂಡಿಯಪ್ಪ ಇವನು ತಮಿಳ್ನಾಡಿನಿಂದ ಅವರು ಹಿಡಿದಿದ್ರು. ತಮಿಳ್ನಾಡಿನಿಂದ ನಾವು ತಗೊಂಬಂದು ಇವನ ಹತ್ರ ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅವನು ಅದರಲ್ಲಿ ಹೊಡೆದಾಕಿದ್ರು. ಈ ಪೆರುಮಾಳು ಅರ್ಜುನನ ಅಣ್ಣನೋ ತಮ್ಮನೋ ಇರ್ಬೋದು. ವೀರಪ್ಪನ್ ಬ್ರದರ್ ಅಂತ ನಮಗೆ ಗೊತ್ತು. ಆಮೇಲೆ
ಅರ್ಜುನ. ಅರ್ಜುನ ಅಂದರೆ ಏನು, ವೀರಪ್ಪನ ತಮ್ಮ ಅಲ್ಲ, ವೀರಪ್ಪನ ಚಿಕ್ಕಪ್ಪನ ಮಗ ಅರ್ಜುನ, ಟೈಲರ್ ಅವನು. ಅಯ್ಯನ್ ದೊರೆ ಅವನು ಮೊದಲೇ ಅಜಾನುಭಾವು. ಒಂದು ಈ ಯುದ್ಧಕ್ಕೆ ಹೋಗುವಾಗ ಅದೇನೋ ಬಲಿ ಅಂತ ಕೊಡ್ತಾರಲ್ಲ, ಆ ಬಲಿಗೂ ಇವನು ಫಿಟ್ಟು ಇಲ್ಲ, ಯಾಕೆಂದರೆ ಅವನು ಹೊಡೆಯೋರೇ ಇಲ್ಲ ಅಂತ ಅನ್ನಿಸ್ತದೆ. ಅಯ್ಯನ್ ದೊರೆ ಆ ಅಯ್ಯನ್ ದೊರೆ ಅಲ್ಲ, ವೀರಪ್ಪನ ಜೊತೆಲಿ ಇರ್ತಾನಲ್ಲ ಆ ಅಯ್ಯನ್ ದೊರೆ ಅಲ್ಲ. ಈ ಅಯ್ಯನ್ ದೊರೆ ಅಂದರೆ ವೀರಪ್ಪನಿಗೆ ಮೈದಾನ ಏನೋ ಆಗಬೇಕು ಈ ಅಯ್ಯನ್ ದೊರೆ, ನೆಲ್ಲೂರಿನವನು ಅವನು. ಇಷ್ಟು ಜನನ ನಾನು ಕರ್ಕೊಬಂದೆ. ಮರದ ಹತ್ರ ನಿಲ್ಲಿಸಿದ್ರು, ದೊಡ್ಡ ಮರದ ಹತ್ರ ಆಂಡಿಯಪ್ಪನ ನಿಲ್ಲಿಸಿದ್ರು. ದೊಡ್ಡದು ಒಂದು ಆಲದ ಮರ ಇದೆ ಅಲ್ಲಿ. ಸಣ್ಣ ಸಣ್ಣ ಮರದ ಹತ್ರ ಬೇರೆಯವ್ರನ್ನೆಲ್ಲ ನಿಲ್ಲಿಸಿದ್ರು, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಆವಾಗಲೇ ಒಬ್ಬ ಕೇಳ್ದ, ಅವನು ಯಾರು ಅಂತ ಗೊತ್ತಾಗಲಿಲ್ಲ, ಅಮಾಚಿನೋ ಇಲ್ಲ ಅಯ್ಯನ್ ದೊರೆನೋ ಏನೋ ಗೊತ್ತಿಲ್ಲ. ಸಾರ್ ನಮ್ಗೆ ಎನ್ಕೌಂಟ್ರ್ ಮಾಡೋಕ್ಕೆ ಇಷ್ಟೆಲ್ಲ ಯಾಕೆ ಸರ್ ಕಷ್ಟಪಡ್ತಾ ಇದ್ದೀರಾ, ಹೊಡೀರಿ ಸರ್ ಗುಂಡು ಅಂದ. ಸ್ಪಾಟ್ನಲ್ಲೇ ಹೊಡೀರಿ ಸರ್ ಗುಂಡು ಅಂದ. ಪೊಲೀಸ್ ಹೆಣ ಬಿದ್ದಿದ್ದು ರೋಡಲ್ಲಿ, ಇವರು ಆ ರೋಡಿಂದ ಒಂದು 30 ಅಡಿ 40 ಅಡಿ ದೂರದಲ್ಲಿ ಮರಗಳ ಹತ್ರ ನಿಲ್ಲಿಸಿ ಹೊಡೆದದ್ದು. ಸರಿ ಅಂದ್ಬಿಟ್ಟು ಕೊಳ್ಳೇಗಾಲದ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಡಾಕ್ಟ್ರ್ ಕರ್ಕೊಂಡು ಬನ್ನಿ. ಆ ಡಾಕ್ಟ್ರು 6 ಬಾಡಿ ಅಂದರೆ ಅಲ್ಲಾಗಲ್ಲ, ಇಲ್ಲಿಗೆ ಬರಲೇಬೇಕು. ಈ 6 ಬಾಡಿನೂ ವ್ಯಾನ್ನಲ್ಲಿ ಕಳಿಸಿದ್ರು. ಈ 6 ಬಾಡಿ ಹೋಗುವ ಹೊತ್ತಿಗೆ 6 ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಯಾವ ಪ್ಲೇಸ್ಗೆ ಯಾವ್ಯಾವ ಊರು ಅಂದ್ಬಿಟ್ಟು ನಮ್ಮ ಪೊಲೀಸ್ನವ್ರದ್ದೆಲ್ಲ ಹೊರಟೋಗಿತ್ತು. ಈ 6 ಬಾಡಿ ಆಮೇಲೆ ಈ 6 ಬಾಡಿ ಹೋದ್ಮೇಲೆ ಅದೆಲ್ಲ ಅಲ್ಲೇ ಪೋಸ್ಟ್ ಮಾರ್ಟಮ್ ಆಯಿತು. 6 ಕಾರ್ ಸಮ ಆಯಿತು. ಸಮ ಮಾಡಬೇಕು ಅಂತಲೇ ನಾವು ಹಿಡ್ಕೊಂಬರ್ತೀವಿ, ವರ್ಕ್ಶಾಪಿಗೆ ಬಿಡ್ತೀವಿ. ವರ್ಕ್ಶಾಪ್ನಿಂದ ಒಂದು ನಾವು ಕಾಡೊಳಗೆ ಕಳಿಸೋದು, ಈಗ ಪಾಲಾರ್ ಕಡೆ ಕಳಿಸೋದು, ನಾಲಾ ರೋಡ್ನಲ್ಲಿ ಹೊಡೆದಾಕೋದು 6 ಜನನ. ವೀರಪ್ಪನಿಗೆ ಸಿಟ್ಟು ಬರಲಿ, ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿ ಅಂತ. ಅಟ್ಯಾಕ್ ಮಾಡೋಕ್ಕೆ ವೀರಪ್ಪ ಪೂರ್ವ ದಿಕ್ಕಿನೆಲ್ಲ ಅಂದರೆ ಪೂರ್ವ ದಿಕ್ಕಿಗೆ ನಾವು ಹೋಗೋಕೆ ಬಿಡಲ್ವಲ್ಲ ಅಧಿಕಾರಿಗಳು. ಯಾಕೆ ಯಾರೋ ಹೊಡಿತಾರೆ, ಅವಾಗ ನಮಗೂ ರಿವಾರ್ಡ್ ಸಿಗ್ತದೆ. ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅಂತ ಹೆಸರು. ಅಂಥದ್ದಕ್ಕೆ ಯಾಕೆ ಬರ್ತೀರಾ MMLCಗೆ? ನಾವು ಒಂದು 6-7 ಜನ ಹಿಡ್ದಿದ್ದೀನಿ. ಕಾಳಿಯಪ್ಪ ಅಂದರೆ ನಾವು ಜಯಣ್ಣನ ಲೀಡರ್ಶಿಪ್ನಲ್ಲಿ ಹಿಡಿದು. ಅದು ಬಿಟ್ಟರೆ ಶರೀಫು, ವೈರ್ಲೆಸ್ ಗಡಿಯಾರದಲ್ಲಿ ಜೋಡಿಸಿದ್ದಂಥ ಪುಣ್ಯಾತ್ಮ. ಆಮೇಲೆ ಮುರುಘ, ಅದೆಲ್ಲ ಬುಕ್ ನೋಡೇ ಹೇಳ್ಬೇಕು ಸರ್, ಅದು ಹೆಸರುಗಳು ನೆನಪರಲ್ಲ. ಅದರಲ್ಲಿ ರೋಚಕ ಕತೆ ಇದ್ದರೆ ಒಬ್ಬರನ್ನ ಹಿಡಿದಿದ್ದೆ ರೋಚಕತೆ. ನಾನು ನಡ್ಕೊಂಡು ಬರ್ತಾ ಇದ್ದೆ, ಬಸ್ಗಳಿಲ್ಲ ಆ ಟೈಮ್ಗೆ, 2 ಅವರ್ ಬಸ್ ಇಲ್ಲ ಮೇಟೂರಿಂದ ನಮ್ಮ ಕ್ಯಾಂಪ್ಗೆ ಹೋಗೋಕ್ಕೆ. ನಾನು ಮಾಮೂಲಿ ಬೊಪ್ಟಿ ಬಟ್ಟೆ ಇತ್ತು, ಹಿಂದ್ಗಡೆ ಇತ್ತು ಪಿಸ್ತೂಲು. ಅವನು ಯಾರೋ ಪಬ್ಲಿಕ್ ಅಂತ ತಿಳ್ಕೊಂಬಿಟ್ಟ. ನಾವು ತಮಿಳ್ನಾಡು ಟೈಪು ಪಂಚೆ ಸುತ್ಕೊಳ್ಳೋದು, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಳ್ಳೋದು, ಆ ಟೈಪ್ ಇದ್ದು. ಯಾರೋ ಬರ್ತಾವ್ರೆ ಅನ್ಕೊಂಡು ಸ್ವಲ್ಪ ದೂರ ಯಾರೋ ಹತ್ರ ಬಂದಾಗ ಮುಂದ್ಗಡೆಯವರು ಹತ್ರ ಬಂದಾಗ ಕುಂಟ್ಕೊಂಡು ಹೋಗುವ. ಅವ್ರು ಮುಂದಕ್ಕೆ ಪಾಸ್ ಆದಮೇಲೆ ನಡ್ಕೊಂಡು ಹೋಗುವ. ಅವನ ಮೇಲೆ ನನಗೆ ಅನುಮಾನ ಬಂತು, ಅವ್ನು ಹಿಡಿದೆ. ಅವನ ತಲೆ ಮೇಲೆ 20 ಲಕ್ಷ ಇತ್ತು. ಅವನ್ನ ಹಿಡಿದು ಕೊಟ್ಟಿದ್ದಕ್ಕೆ ಅದು ಬೇರೆ ಯಾರೋ ಒಬ್ಬರು ಇನ್ಸ್ಪೆಕ್ಟ್ರು ಇಂಥ ಕಡೆ ಹೊಡೆದಾಕಿದ್ರು ಚಾಮರಾಜನಗರ ಫಾರೆಸ್ಟಲ್ಲಿ. ಒಬ್ಬನೇ ಹೋಗ್ತಾ ಇದ್ದ, ಅವಾಗ ಅವನು ಫೈರ್ ಮಾಡ್ದ, ನಾವು ಫೈರ್ ಮಾಡ್ದ, ಆ ಸಲ ಸತ್ತೋದ ಅನ್ನೋ ಲೆಕ್ಕ ತೋರಿಸಿದ್ರು. ಅವಾಗಲೇ ನನಗೆ ಮನಸ್ಸಿಗೆ ಹೇಳ್ತು, ವೀರಪ್ಪ ಕೊಂದಿರೋದು ತಪ್ಪು, ಅದಕ್ಕೆ ವೀರಪ್ಪನಿಗೆ ಶಿಕ್ಷೆ ಆಗಬೇಕೇ ವಿನಃ ಸಿಕ್ಕಿದವ್ರಿಗೆ ಕರ್ಕೊಬಂದು ಹೊಡೆಯೋದಲ್ಲ. ಇದನ್ನು ನಾನು ವೀರಪ್ಪ ಮಾಡಿರೋದು ಸರಿ ಅಂತ ನಾನು ಹೇಳಲ್ಲ. ಅವನು ಎಷ್ಟೋ ಮದುವೆಗಳು ಮಾಡಿದ್ದಾನೆ, ಮದುವೆ ಮಾಡಿದ್ರೆ ಅವ್ರಿಗೆ ಅಕ್ಕಿ, ರಾಗಿ, ಸೀರೆ, ರವಿಕೆ, ಹುಡುಗನಿಗೆ ಬಟ್ಟೆ, ಮಾಂಗಲ್ಯ ಎಲ್ಲ ಕೊಟ್ಟಿದ್ದಾನೆ. ಹಾಗಂತ ಅವನು ಒಳ್ಳೆಯವನು ಅಂತ ನಾನು ಸಾಧನೆ ಮಾಡಲ್ಲ, ಅವನು ಕೆಟ್ಟವನೇನೆ. ಆದರೆ ಕೆಟ್ಟವನ್ನ ನೀವು ಹಿಡಿದು ಜೈಲಿಗೆ ಹಾಕಬೇಕೇ ವಿನಃ ಅವನ್ನ ಕೆರಳಿಸೋಕ್ಕೋಸ್ಕರ ನೀವು ಯಾರ್ಯಾರನೋ ಎಳ್ಕೊಂಬಂದು ಎನ್ಕೌಂಟರ್ಗಳು ಮಾಡಿದ್ರೆ ಇದು ಏನು ಅನ್ನಿಸ್ಕೊಳ್ಳುತ್ತೆ. ಇದು ಎನ್ಕೌಂಟರ್ ನಿಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾರಲ್ಲ, ಯಾಕೆ ನಿಮ್ಮನ್ನ ಎನ್ಕೌಂಟರ್ ಮಾಡ್ಬೇಕಂತ? ಕೋಟೆಯೂರು ಮಣಿ ವಿಷಯದಲ್ಲಿ ನಾನು ತಿರುಗಿ ಬಿದ್ದೆ. ಹಿಡ್ಕೊಬಂದವನು ನಾನು, ಯಾರಿಗೋ ತೋರಿಸ್ತಾ ಇದ್ದೀರಾ, ಯಾರಿಗೆ ಏನು, ಯಾಕೆ ಇದು ಮಾಡ್ತೀರಾ ಅಂತ. ಇವನು ಹಿಂಗೆ ಬಿಟ್ಟರೆ ನಮ್ಮನ್ನು ಬುಡಕ್ಕೆ ಕತ್ತಿ ಹಾಕ್ತಾನೆ ಅಂದ್ಬಿಟ್ಟು ಇನ್ನೂ ಇತರೆ ಅದರಲ್ಲಿ ಪ್ರೊಬೆಷನರಿ ಸಬ್ ಇನ್ಸ್ಪೆಕ್ಟ್ರು 1-2-3 ಜನ ಇವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನೋ ಒಂದು ಮೀಟಿಂಗ್ನಲ್ಲಿ ಪಾಸ್ ಮಾಡಿದ್ರು. ಅದರಲ್ಲಿ ಒಬ್ಬ ಪ್ರೊಬೆಷನರಿ ಸಬ್ ಇನ್ಸ್ಪೆಕ್ಟರ್ ಇದ್ದ, ಅವ್ನು ನನ್ನಿಂದ ಸ್ವಲ್ಪ ಹೆಲ್ಪ್ ತಗೊಂಡಿದ್ದ. ವೀರಪ್ಪನ ಗ್ಯಾಂಗ್ ತೋರಿಸು ಅಂತ ಜೀವ ತೆಗಿತಿದ್ದ. ಸರಿ ಬಾಪ, ನಿನಗೆ ಧೈರ್ಯ ಇದೆಯೇನೆಯಾ? ಹ್ಞೂ ಅಂದು. ನನ್ನ ಹತ್ರ ವೆಪನ್ಸ್ ಇದೆ, ನಿನ್ನ ಹತ್ರ ಇದೆ, ನಾವು ಪ್ರೊಬೆಷನರಿ ಸಾರ್ ಏನೂ ಕೊಡಲ್ಲ ನಮಗೆ, ನಿಮ್ಮದೇ ಧೈರ್ಯ, ನೀನೊಬ್ಬನೇ ಬತ್ತೀಯಾ ಅಂದು. ಬರ್ತೀನಿ. ಕರ್ಕೊಂಡೋದೆ, ಉಚ್ಚಳಪ್ಪ ಟೆಂಪಲ್ ಹತ್ರ ಕೂತಿದ್ದು. ಬಂತು ಆ ಕಡೆಯಿಂದ ಅರ್ಜುನನ ಗ್ಯಾಂಗು, ತೋರಿಸ್ದೆ. ಅವನು ನಮ್ಮ ಹತ್ರ ಬಂದ. ನಾನು ಅಷ್ಟೊತ್ತಿಗೆ ಒಂದಷ್ಟು ಗಿಡಗಳನ್ನ ಕಿತ್ತು ಹಿಡ್ಕೊಂಡಿದ್ದೆ. ಏನಿದು ಅವನು? ಇದು ಔಷಧಿ. ಆವಾಗ ಸ್ವಲ್ಪ ತಮಿಳು ಮಾತಾಡ್ತಿದ್ದೆ, ಇವಾಗ ಮರ್ತೇ ಹೋಗ್ಬಿಟ್ಟೈತೆ. ಔಷಧಿ ಗಿಡ ಇದು, ನಮ್ಮ ಹಸುಗೆ ಬಾವಾಗಿದೆ, ಅದಕ್ಕೆ ಇದನ್ನು ತಿನ್ನಿಸ್ಬೇಕು. ಆ ಕಡೆಯಿಂದ ಬರುವವರೆಗೆ ನೀವು ಇಲ್ಲಿ ಇರಬಾರ್ದು ವಾರ್ನ್ ಮಾಡಿ ಹೊರಟೋದ. ಅಷ್ಟೊತ್ತಿಗೆ ನಾನೊಂದು ಪಿಸ್ತೂಲ್ನ ತೆಗೆದು ಒಂದು ಗಿಡದೊಳಗೆ ಬಿಸಾಕಿದ್ದೆ. ವೆಪನ್ಸ್ ಇದ್ದರೆ ಗೊತ್ತಾಗ್ತದಲ್ವಾ. ಆಮೇಲೆ ಅವನು ಆ ಕಡೆಗೆ ಹೋಯ್ತಾವನೆ, ನಾವು ಯಾವ ಕಡೆಗೆ ಹೋಗೋದು? ನಾನು ಪಿಸ್ತೂಲ್ ಎಲ್ಲಿ ಬಿಸಾಕಿದ್ದೆ ಆ ಕಡೆನೇ ಹೋಯ್ತಾವನೆ.
ಅದೊಂದು ಕವರ್ ಸುತ್ತಬಿಟ್ಟು ಒಂದು ಬೇಲೆ ಒಳಗೆ ಹಾಕ್ಬಿಟ್ಟಿದ್ದೆ, ಅದು ಯಾರಿಗೂ ಕಾಣ್ತಾ ಇರಲಿಲ್ಲ. ಸರಿ ಬಾಪ ಹೋಗೋಣ, ಪಿಸ್ತೂಲ್ ಇರಲಿ, ಆಮೇಲೆ ನಾ ಏನೋ ಮಾಡ್ಕೊತೀನಿ. ಹೊಟ್ಟೋದ ನಾವು ಕ್ಯಾಂಪ್ಗೆ. 1 ತಿಂಗಳು ಬಿಟ್ಟು ಆ ಸ್ಪಾಟ್ಗೆ ಹೋಗಿದ್ದೀನಿ, ಪಿಸ್ತೂಲ್ ಅಲ್ಲೇ ಇತ್ತು, ಎತ್ಕೊಂಡ್ಬಂದಿದ್ದೀನಿ. ಈ ಒಂದು ಇದರಲ್ಲಿ ಇದನ್ನೆಲ್ಲ ಈ ಪ್ರೊಫೆಷನರಿ ಸಬ್ ಇನ್ಸ್ಪೆಕ್ಟರ್ ಕೇಳ್ಕೊಂಡು ನನಗೆ ವಿಷಯ ಮುಟ್ಟಿಸ್ತಾರೆ. ನಿಮ್ಮನ್ನ ನೆನ್ಕೊಳ್ತಾರೆ. ಹಾಂ, ಯಾಕೆ ಅಂದರೆ ಎಲ್ಲದರಲ್ಲೂ ಇವಂದೇ ಹೆಸರು ಬರ್ತದಲ್ಲ, ಈ ಒಂದು ಕಾರಣ. ಆಮೇಲೆ ಬೆಡ್ ಓರ್ಲಿಲ್ಲ, ಅದು ಒಂದು ಕಾರಣ ಇರ್ಬೋದು. ಬೇರೆ ಏನೇನೋ ಇದ್ದೇ ಇರುತ್ತೆ ಅಲ್ಲಿ, ಡೈಲಿ ಮನಸ್ತಾಪಗಳೇ ನಮಗೆ. ನಾನಂತೂ ಯಾರಿಗೂ ಬಿಡ್ತಿರ್ಲಿಲ್ಲ. ಈ ರೀತಿ ಆಗಿ ಕೊನೆಗೆ ಅವನು ಮೀಟಿಂಗ್ ಎಲ್ಲ ಮುಗಿದ ಮೇಲೆ ನನ್ನನ್ನು ಹುಡ್ಕವನೆ. ನಾನು ಹೊರಗಡೆ ಮಲಗಿದ್ದೆ, ಜಗಲಿ ಮೇಲೆ ಸೆಕೆ ಅಂದ್ಬಿಟ್ಟು ಹೊರಗಡೆ ಮಲಗಿದ್ದೆ. ಬಿಟ್ಟು ನಾಳೆ ನಿನ್ನ ಎನ್ಕೌಂಟ್ರ್ ಮಾಡ್ತಾರೆ, ಯಾರು ನೀನು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಫಾರೆಸ್ಟ್ ಒಳಗೆ, ಅಲ್ಲಿ ಹೊಡೆದಾಕ್ತಾರೆ. ಏನು ನಡೀತು ಮೀಟಿಂಗ್? ಈಗ ನಡೀತು. ನೋಡಿದೆ ಟೈಮ್ನ, ಇನ್ನೂ ಅರ್ಧ ಗಂಟೆ ಇದೆ ಬಸ್ ಬರೋದು. ಅವರೆಲ್ಲ ಮಲಗಲಿ ಅಂತ ಸುಮ್ಮನೆ ಇದೆ, ಎಲ್ಲ ಲೈಟ್ಗಳು ಆಫ್ ಆದವು. ಇದರಲ್ಲಿ ಹೆಸರು, ಯಾರ್ಯಾರು ಹೋಗಿದ್ರು ಎಲ್ಲ ಡೀಟೇಲ್ ಇದೆ. ಈಗ ಕೆಲವೊಬ್ರು ಆರೋಪ ಮಾಡ್ತಾರೆ, ನಮ್ಗೆ ಕೆಲವೊಂದು ಎನ್ಕೌಂಟ್ರು ಪ್ರೆಸ್ ಅಲ್ಲಿ ಬಂದಿದ್ದು ನಾವ್ ಇಷ್ಟು ಜನ ಹೊಡೆದು. ಹೌದು, ನಿಜ ನಿಜ ನಿಜ. ಅದು ಇನ್ನು ಉಳಿದಿದ್ದನ್ನ ಎಷ್ಟೋ ಎನ್ಕೌಂಟರ್ ಆಗಿ ಹೆಣಾನ್ ಸುಟ್ಟಾಕಿದಾರ ಅಂತ. ಹೌದು, ಅದು ನಿಜ. ಅದು ಹೇಗೆ ಅಂದರೆ, ಈಗ ರಾಮಾಪುರದಲ್ಲಿ ಮೀಸೆ ಮಾದಯ್ಯನ ಹಿಡಿದ್ರು, ಪುಡ್ಸಲ್ನಾಥದ ಮೀಸೆ ಮಾದಯ್ಯ. ಅವನು ವೀರಪ್ಪನ್ಗೆ ರೈಟ್ ಹ್ಯಾಂಡು. ಪುಡ್ಸಲ್ನಾಥ ಅಂತ ಒಂದು ಊರು ನಾಗಮಲೆಗೆ ಹೋಗ್ತಾ ದಾರಿನಲ್ಲಿ ಸಿಗುತ್ತೆ. ಆ ಊರಿನಲ್ಲಿ ಮೀಸೆ ಮಾದಯ್ಯ ಅಂತ ಇದಾನಲ್ಲಿ, ಅವನ ಹತ್ರ ವೀರಪ್ಪ ಕೊಟ್ಟಿರೋ ಗನ್ ಇತ್ತು, ಮಜಲ್ಲೋಡು ಕುಟ್ಟೊಡಿಯೋದು. ಆ ಗನ್ನನ್ನು ನಾವು ರಿಕವರಿ ಮಾಡ್ದೋ. ರಿಕವರಿ ಮಾಡಿ ಮಡಿಯಾಳ್ ಸಾಹೇಬ್ರ ಹತ್ರ ನಿಲ್ಲಿಸ್ತೋ. ಇವನೇ ಸರ್ ಮೀಸೆ ಮಾದಯ್ಯ, ನೋಡಿ ಈ ಗನ್ ಇತ್ತು ಅಂತ. ಅವರು ಒಂಥರ ಮಾನವೀಯತೆ ಮತ್ತು ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಡಿಯಾಳ್ ಸಾಹೇಬರು ಡ್ಯೂಟಿ ಮಾಡಿಲ್ಲ, ಈಗ ರಿಟೈರ್ಡ್ ಆಗಿ ಚೆನ್ನಾಗಿದ್ದಾರೆ, ದೇವರು ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅವರು ಒಂದೇ ಮಾತು ಹೇಳಿದ್ರು, ವೀರಪ್ಪನ ಡ್ಯಾಮ್ ಕೆಳಗಡೆ ಇರುವಂಥ ಆಸ್ತಿನ, ಅವನದು ಎಷ್ಟು ಆಸ್ತಿ ಇದೆಯೋ ಜಮೀನು ಅಷ್ಟನ್ನು ನಿನಗೆ ಬರ್ಸ್ಕೊಡ್ತೀನಿ, ನಮಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡು. ನೀನು ಇನ್ನು ಮುಂದೆ ವೀರಪ್ಪನಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ, ನಮಗೆ ಸಪೋರ್ಟ್ ಮಾಡು. ಯಾಕೆಂದರೆ ನಿನಗೆ ಫುಲ್ಲು ಎಲ್ಲ ಗೊತ್ತು ವೀರಪ್ಪ ಎಲ್ಲಿರ್ತಾನೆ, ಈಗ ಎಲ್ಲಿದ್ದಾನೆ ಅಂತ ಕೇಳಿದ್ರು ಹೇಳ್ತೀಯ, ನೀನು ಆ ಸ್ಟೇಜ್ನಲ್ಲಿ ಇದೆಯಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವೀರಪ್ಪನ ಆಸ್ತಿನ ನಿನಗೆ ಬರ್ಸ್ಕೊಟ್ಬಿಡ್ತೀನಿ ಗೌರ್ಮೆಂಟ್ ಕಡೆಯಿಂದ, ನೀನು ನಮಗೆ ಡೈರೆಕ್ಷನ್ ಕೊಡು ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು. ಕಳಿಸಿ ಸುಮಾರು ಮಡಿಯಾಳ್ ಸಾಹೇಬ್ರಾಯಿತು, ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಬಂದರು. ಅವರಿಗೆ ಈ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಈ ಮಲ್ಲು ಅನ್ನೋರ ಮೇಲೆ ಭಾಳ ಅಭಿಮಾನ. ಯಾಕೆಂದರೆ ನಾವು ವೀರಪ್ಪನ ಹಿಡಿಕೆ ಅಂತ ನಾನು ವಾಲಂಟ್ರಿಯಾಗಿ ಹೋಗಿದ್ರು, ನಾವು ವೀರಪ್ಪನ ಹಿಡಿಯೋಕೆ ಅಂತ ಅಲ್ಲ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಭಾವನೆ ಬಂದ್ಬಿಡ್ತು 2 ತಿಂಗಳಿಗೇನೆ. ಏಕೆಂದರೆ ಅವನು ಯಾವುದೋ ಕಡೆ ಇದ್ದಾನೆ ಅಂದರೆ ಇನ್ನೊಂದು ಕಡೆಗೆ ತೋರಿಸೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಈ ಮೀಸೆ ಮಾದಯ್ಯನ ರಾಮಾಪುರದಲ್ಲಿ ಹಿಡಿದ್ರು. ರಾಮಾಪುರದಲ್ಲಿ ಹೋಗಿ ಒಂದು 6-7 ಜನ ಪೊಲೀಸ್ನವ್ರು ಸೇರಿ ಅವನು ಇದ್ದ ಮನೆಯಲ್ಲಿ ಕವರ್ ಮಾಡಿ ಹಿಡಿದ್ರು. ಅವ್ನು ಬೇರೆಯವ್ರ ಮನೆಯಲ್ಲೇ ಹೊತ್ಕೊಂಡಿದ್ದ. ಹಿಡಿದು ಅವನ್ನ ತಗೊಬಂದರು, ವರ್ಕ್ಶಾಪ್ನಲ್ಲಿ ಹಾಕಿದ್ರು. ಅವನಿಗೂ ವರ್ಕ್ ಮಾಡಿ ಏನೇನೋ ಮಾಡಿದ್ರು. ವರ್ಕ್ಶಾಪ್ ಆದಮೇಲೆ ನೀವೇ ತಿಳ್ಕೊಂಬಿಡಿ, ಹಿಂದೆ ನಾನು ವಿವರಿಸಿದ್ದೀನಿ. ಆ ವರ್ಕ್ಶಾಪ್ನಲ್ಲಿ ಏನೇನು ಮಾಡಿದ್ರೋ ಗೊತ್ತಿಲ್ಲ. ಲಾಸ್ಟಿಗೆ ಅವನ್ನ ಪಾಲಾರ್ ಕ್ಯಾಂಪ್ಗೆ ಕರ್ಕೊಬಂದರು. ಅವನ ಜೊತೆ ಇನ್ನೂ ಒಂದು 5-6 ಜನ, ಒಟ್ಟು 7 ಜನ ಅಲ್ಲಿ ಕರ್ಕೊಂಬಂದು ಶಂಕರಮಲೆ ಅಂತ ಇದೆ, ಅಲ್ಲಿಂದ ಪಾಲಾರಿಂದ ಒಂದು 6 ಕಿಲೋಮೀಟ್ರ್ ಇರ್ಬೋದು, ಅಲ್ಲಿಗೆ ನಡೆಸ್ಕೊಂಡು ಕರ್ಕೊಂಡು ಹೋದ್ರು. ಇವ್ರನ್ನ 7 ಜನನು ಎನ್ಕೌಂಟ್ರ್ ಮಾಡಿದ್ರು. ಕರ್ಕೊಂಡೋಗಿ ವರ್ಕ್ಶಾಪ್ನಲ್ಲಿ ಇದ್ದವರು ಇವನ ಜೊತೆಗೆ ಇನ್ನೊಂದು 6 ಜನ ಸೇರಿಸಿದ್ರು, ಕರ್ಕೊಂಡ್ರು, ಹೋದ್ರು ಶಂಕರ ಮನೆಯಲ್ಲಿ ಹೊಡೆದುವಾಗ ಇವನ ಬಾಡಿ ಹತ್ರ ಒಂದು ಗನ್ ಇಟ್ಟು ಫೋಟೋ ತೆಗೆದಿದ್ದಾರೆ. ಆ ಗನ್ನನ್ನು ಎತ್ತಿ ಒಂದು ಮರಕ್ಕೆ ನಿಲ್ಲಿಸ್ಬಿಟ್ಟು ಇವರು ಅದನ್ನೆಲ್ಲ ಬಾಡಿಗಳನ್ನ ಈಗ 3 ಬಾಡಿ, ಈಗ 3 ಬಾಡಿ, ಈಗ 3 ಬಾಡಿ, ಲಾಸ್ಟ್ಗೆ 1 ಬಾಡಿ ಉಳಿತಲ್ಲ, 6 ಬಾಡಿ ಅಲ್ದೇನೆ ಅದನ್ನು ಅಡ್ಡ ಮನಗಿಸ್ಬಿಟ್ಟು ಸೌದೆ ಜೋಡಿಸಿ ಬೆಂಕಿ ಹಚ್ಚಿದ್ರು. ಇದು ಹೆಂಗೆ ಸರ್? ಇದು ಇಂಥವು ಬೇಕಾದಷ್ಟು ಆಗವೆ. ಹೆಂಗಸರ ಮೇಲೆ ದೌರ್ಜನ್ಯಗಳಾಗವೆ. ಹೆಂಗಸರ ಮೈ ಮೇಲಿದ್ದು ಒಡವೆನ ಇದುವರೆಗೂ ಅವ್ರಿಗೂ ಕೊಟ್ಟಿಲ್ಲ, ಲೆಕ್ಕನೂ ತೋರಿಸಿಲ್ಲ. ಲಕ್ಷಾಂತರ ರೂಪಾಯಿ ಒಡವೆ, ಅಷ್ಟು ಡೀಟೇಲ್ ಕೊಡ್ತೀನಿ, ಯಾರ್ಯಾರ್ದು ಎಷ್ಟೆಷ್ಟು ಒಡವೆ ಅಂತ. ಮೈ ಮೇಲೆ ಇದ್ದದ್ದು 2-3 ಲಕ್ಷ ರೂಪಾಯಿ ಒಡವೆ. ಅವಳದೊಂದು ಲಾಂಗ್ ಚೈನು ಇವತ್ತು 4 ಲಕ್ಷದ ಮೇಲೆ, ಅಷ್ಟು ತೂಕವಾದಂಥ ಚೈನು. ನಾನು ಕಣ್ಣಲ್ಲಿ ನೋಡಿದ್ದೆ. ಚೆಲ್ವಿ ಅವಳು ವೀರಪ್ಪನ ಗ್ಯಾಂಗ್ನವನ್ನ ಹೆಂಡ್ತಿ, ಲಕ್ಷ್ಮಿ ಅನ್ನೋಳು ಅವಳು ವೀರಪ್ಪನ ಗ್ಯಾಂಗ್ನವನ ಹೆಂಡ್ತಿ. ನಾನೇ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಒಂದು ಹೆಂಗಸನ ಒಡವೆ ಆಗಲಿ, ಇಲ್ಲ ನಾನು ಹಿಡ್ಕೊಬಂದ ಗಂಡಸರದು ವಾಚು ಚೈನ್ ಆಗಲಿ, ಇದುವರೆಗೆ ನೀವೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಯಾಕೆ? ಅವ್ರು ಒಡವೆ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ನೀವು ಕೊಡಬೇಕಾಗಿತ್ತು ಅದನ್ನು. ವನಸುಂದರಿ ಅವಳು ವಿಶ್ವ ಸುಂದರಿ ಸ್ಪರ್ಧೆಗೆ ನಿಲ್ಲಿಸ್ಬಿಟ್ರೆ ಅವಳನ್ನ ಚಾಲೆಂಜ್ ಮಾಡೋರೇ ಇಲ್ಲ. ಆ ಥರ ಇದ್ದ ಹೆಂಗಸನ್ನ ಕರೆಂಟ್ ಕೊಟ್ಟು ಅವಳ ರೂಪನೇ ಹದಗೆಡಿಸಿ, ನೀವು ಹೊಟ್ಟೆಗೆ ಊಟ ಕೊಡದೆ ಎಮ್ಮನ್ನ ನೊಂದಿಸಿ ಕೊನೆಗೆ ಒಂದು 6 ತಿಂಗಳು ಬಿಟ್ಟು ನೀವು ಜೈಲಿಗೆ ಕಳಿಸಿದ್ರಲ್ಲ, ನಿಮ್ಮದು ಯಾವ ಮನುಷ್ಯತ್ವ ಇದೆ? 24 hours
ಒಳಗಡೆ ಅವನ್ನ ಕೋರ್ಟ್ಗೆ ಸರೆಂಡರ್ ಮಾಡ್ಬೇಕು. ಅವ್ರು ಜೈಲಿಗೆ ಬಿಡ್ತಾರೋ ಇಲ್ಲ ಪೊಲೀಸ್ ಕಸ್ಟಡಿ ಕೊಡ್ತಾರೋ ಅದು ಮುಂದಿನ ಇದು. ನೀವು ಹೆಂಗೆ 6 ತಿಂಗಳು 3 ತಿಂಗಳು ಹಿಂಗೆ ಇಟ್ಕೊಳ್ಳೋದು, ತಗೊಂಡೋಗೋದು, ಕಾಡಿನಲ್ಲಿ ಹೊಡೆದಾಕೋದು. ಈಗ ನಾನು ಬಂದ ಕೋಟೆಯೂರು ಮಣಿ ವೀರಪ್ಪನ ಗ್ಯಾಂಗನ್ನು ತೋರಿಸ್ದ. ಅದರಲ್ಲಿ NS ಮಣಿನ ದಿಲೀಪ್ ಕುಮಾರ್ ಅನ್ನೋನು ಹೊಡೆದಾಕ್ದ. ದಿಲೀಪ್ ಕುಮಾರ್ಗೂ ರಿವಾರ್ಡ್ ಕೊಟ್ರಿ. ನನ್ಗೆ ಯಾಕೆ ರಿವಾರ್ಡ್ ಕೊಟ್ರಿ? ಇವನು MS ಮಣಿನ ಹೊಡೆದಾಕ್ತಾ ಅಂದ್ಬಿಟ್ಟು. ಇದು ತಪ್ಪಲ್ವಾ? ಹೊಡೆದವನಿಗೆ ಯಾರಿಗೋ ಕೊಡಿ. ನೀವು ಜಾತಿನ ಮುಂದಿಟ್ಕೊಂಡು ಇನ್ಸ್ಪೆಕ್ಟರ್ಗಳಿಗೆ, DSPಗಳಿಗೆ ಇಂಥವ್ರಿಗೇನೆ ಕೊಟ್ಟರೆ, ಇವಾಗ ರಾಮಾಪುರದ ಇನ್ಸ್ಪೆಕ್ಟ್ರು ಆ್ಯಕ್ಚುಲಿ ನನಗೆ ಅಣ್ಣ ಅಂತ ಹೇಳ್ಕೊಂಡು ಬಾಲ ಹಿಡ್ಕೊಂಡ, ಅವನಿಗೆ ರಿವಾರ್ಡ್ಗಳು. ಈಗಲೂ ಮದುವೆ ಫಂಕ್ಷನ್ಗಳಲ್ಲಿ ಸುಮಾರು ಫಂಕ್ಷನ್ಗಳಲ್ಲಿ ಸಿಗ್ತಾ ಇರ್ತಾನೆ, ಮಾತಾಡಲ್ಲ. ನಾನು ನೋಡ್ಬಿಟ್ರೆ ಆ ಕಡೆ ತಿರ್ಕೊಂಡು ಹೊರಟೋಗ್ತಾನೆ. ಯಾಕೆ ಬೇಕು ಇದು? ಎಲ್ಲ ಕ್ಯಾಸ್ಟು ಮಾಡಿದ್ರು. ಎಲ್ರಿಗೂ ಕೊಡಿ ರಿವಾರ್ಡು. ಯಾರ್ಯಾರು ಕೆಲಸ ಮಾಡೋರು ಯಾರು ಕೊಡಿ. ಈಗ ನನ್ನ ರಿವಾರ್ಡನ್ನು ನೀವು ಯಾರು ಕೊಟ್ಟಿದ್ದೀರಾ? ಕೋಟೆಯೂರು ಮಣಿನ. ಆಮೇಲೆ ಈ ನನಗೆ ಯಾರು ಸಪೋರ್ಟ್ ಮಾಡಿದರು? ಕೋಟೆಯೂರಿನವರು, ಮಾದಯ್ಯ, ಗುರುಸ್ವಾಮಿ, ಊರ್ಗೌಂಡ್ರು, ಕಾವೇರಮ್ಮ, ಇವರೆಲ್ಲ ಸಪೋರ್ಟ್ ಮಾಡಿದರು. ಇವ್ರಿಗೆ ಕರೆಸಿ 500 ರೂಪಾಯಿ ರಿವಾರ್ಡ್ ಕೊಟ್ರಿ. ತಿರ್ಗಾ ನಾನು ವಾಪಸ್ ಬಂದ ಮೇಲೆ ನಾನು ಕೋರ್ಟ್ ಕೇಸ್ ಹಾಕಿದಾಗ ಇವ್ರನ್ನ 3 ಜನನ ಮೈಸೂರಿಗೆ ಕರ್ಕೊಂಡೋಗಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸಿ, ನಾವು ಹಿಡಿಲಿಲ್ಲ, ಪುಟ್ಟಾಚಾರಿಗೆ ನಾವು ಯಾರು ತೋರಿಸ್ಲೇ ಇಲ್ಲ ಅಂದ್ಬಿಟ್ಟು ಸುಳ್ಳು ಸ್ಟೇಟ್ಮೆಂಟನ್ನು ಹೈಕೋರ್ಟ್ಗೆ ಕೊಟ್ರಿ. ಅವರೇ 3 ಜನನೂ ಬಂದು ಮತ್ತೆ ಕೇಸ್ ಹಾಕಿದ್ರು ಅದೇ ಹೈಕೋರ್ಟ್ನಲ್ಲಿ. ಇಷ್ಟೆಲ್ಲ ಆಗಿದ್ರು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಅದಂಗೆ ಮುತ್ತಲಕ್ಷ್ಮಿ ನೀವು ಕರೆಂಟ್ ಕೊಟ್ರಿ. ಅದನ್ನು ನಾನು ನೋಡಬೇಕಾಗಿತ್ತಾ? ನನಗೆ ಕರ್ಕೊಂಡೋಗಿ ನೋಡ ಒಳಗಡೆ ಅಂತ ಹೇಳ್ತೀರಾ? ನೋಡ್ಬಿಟ್ಟು ನಾನೇ ಬೇಜಾರಾಗಿ ಬಂದ್ಬಿಟ್ಟೆ. ಅವಳು ಒಂದು ನನ್ನ ತಾಯಿ ಇದ್ದಂಗೆ, ಇಲ್ಲ ನನಗೆ ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ರೆ ನನ್ನ ತಂಗಿ ಇದ್ದಂಗೆ. ನೀವು ಹೆಂಗೆ ಮಾಡಿದ್ರಿ ಆ ಕೆಲಸನ? ಅವರು ಇದ್ದ ಕಡೆ ಕರೆಂಟೇ ಗಟ್ಟಿ, ಇನ್ಯಾವುದೂ ಟಾರ್ಚರ್ ಇಲ್ಲ. ಕರೆಂಟ್ ಕೊಡು ಅಷ್ಟೇ. ಏನು ಕರೆಂಟು ಯಾತಕ್ಕೆ ಕೊಡ್ತೀರಾ ನೀವು? ಒಬ್ಬ ಬಾರ್ ಹುಡುಗನ್ನ ಕೊಳತೂರಿನಿಂದ ಕರ್ಕೊಂಬಂದು ಅವನಿಗೆ ಮರ್ಮಾಂಗಕ್ಕೆ ಕೊಟ್ಟು ಅವನ್ನ ಗಂಡಸೇ ಅಲ್ದಂಗೆ ಮಾಡಿಬಿಟ್ರಿ. ಬಾರ್ನವನು ಕೊಳತೂರಿನಲ್ಲೇ ಇದೆ, ಬಾರ್ ಇದೆ, ಸರ್ಕಲ್ನಲ್ಲೇ ಬಾರ್ ಇದೆ ಅವನು. ಕೊಳತೂರು ತಮಿಳ್ನಾಡಲ್ಲ? ಹೌದು. ಅಲ್ಲಿ ಬಾರ್ ಇದೆನಾ? ಅವಾಗಿತ್ತು ಸರ್. ಏನು ಬಾರಿಂದೇ ಬೇಕು ಇವ್ರಿಗೆ, ಕೆಲವ್ರಿಗೆ. ಅವ್ನು ತರಿಸ್ಕೊಡ್ತಿದ್ದ ಪಾಪ. ಅವಾಗಿತ್ತು, ಇವಾಗ ಬಾರ್ ಇಲ್ಲ ಅಂತ ಕಾಣುತ್ತೆ. ನಾನಂತೂ ನೋಡಿಲ್ಲ. ಅವಾಗಿತ್ತು ಬಾರು. ಯಾಕೆಂದ್ರೆ ಆ ಬಾರ್ನ ಒಳಗಡೆನೆ ಹೋಗಿ ನಾನೇ ಕರ್ಕೊಂಡ್ಬಂದದ್ದು ಅವನ್ನ ಕೊಳತೂರಿನಲ್ಲಿ. ಬಾರೋ ನಮ್ಮ ಆಫೀಸರ್ ಕರೀತಾ ಇರ ಬಂದ. ಅವನು ಸೈಲೆಂಟ್ ಆಗಿ, ಒಳ್ಳೆ ಹುಡುಗ. ನೀನು ಜಿಲಿಟಿನ್ನು ವೈರೆಲ್ಲ ಸಪ್ಲೈ ಮಾಡಿದ್ಯಾ, ನಿನಗೆ ನೀವು ಒಪ್ಕೋ ಅಂದು. ಏನು ಒಪ್ಕೋ ಅಂತಾರೆ? ನಿಜ ಇದ್ರೆ ಒಪ್ಕೋತಾರೆ ಅವರು. ಇವ್ರು ಟಾರ್ಚರ್ಗೆ ನೋಡ್ಬಿಟ್ಟೇನೆ ಇನ್ನೊಬ್ಬನಿಗೆ ಟಾರ್ಚರ್ ಕೊಡ್ತಾ ಇರೋದು ನೋಡ್ಬಿಟ್ಟೆ ಎದ್ರಕೊಂಡು ಹೇಳ್ಬಿಡ್ತಾರೆ. ಇವನು ಇಲ್ಲ ಅಂತ ಸಾಧನೆ ಮಾಡ್ದ. ಕೊನೆಗೆ ಇಲ್ಲ ಅಂದ್ರೂ ಇವ್ರು ಕೇಳಲಿಲ್ಲ. ಇಲ್ಲ ನೀನು ಒಪ್ಕೊಳ್ಳೇಬೇಕು ಇದನ್ನ ಅಂತ. ಇವನಿಗೆ ಯಾವಾಗ ಹಗ್ಗ ಹಾಕ್ಬಿಟ್ಟು ಮೇಲಕ್ಕೆ ಎತ್ತಿದ್ರು, ಇದಕ್ಕೆ ಹಗ್ಗ ಹಾಕಿ ಮೇಲೆ ಎತ್ಬಿಟ್ಟು 2 ಕಾಲನ್ನು ಆ ಕಡೆ ಈ ಕಡೆ ಕಟ್ಟಿ ಅವನ ಮರ್ಮಾಂಗಕ್ಕೆ ಕ್ಲಿಪ್ ಇಟ್ಟು ಕರೆಂಟ್ ಕೊಟ್ಟರು. ಸರ್, ಆ ಗುಟ್ಟದ ಮಕ್ಕಳದು ಏನಿತ್ತೋ ಮರ್ಮಾಂಗ ಆ ಸೈಜಿಗೆ ಬಂದ್ಬಿಡ್ತದು. ಅದನ್ನು ನೋಡಿ ನಮಗೆ ಬೇಜಾರಾಯಿತು. ವಿಧಿ ಇಲ್ಲ, ನೀವು ಹೋಗ್ರೆ ಆಚೆಗೆ ಏನ್ಬಿಟ್ರು. ಆಮೇಲೆ ನಾವು ಕಳಿಸ್ಬಿಟ್ಟು ಆಮೇಲೆ ಅವನು ನನ್ನೇ ನೋಡ್ತಾನೆ. ಕೈ ಮುಗಿದ್ಬಿಟ್ಟೆ ನಾನು. ತಪ್ಪಾಯಿತು, ನಾನು ಮಾಡಿದ್ದು ತಪ್ಪು. ನಾನು ಕರ್ಕೊಬಂದದ್ದೇ ಒಂದು ದೊಡ್ಡ ತಪ್ಪು. ಇವನ ಇದಾನೆ ಇಲ್ಲ ಅನ್ನೋದನ್ನು ನಾನೇ ಅಲ್ಲಿ ಎನ್ಕ್ವೈರಿ ಮಾಡ್ಬೋದಿತ್ತು ಅಂತ ಮನಸ್ಸಲ್ಲಿ ನಾನು ಅಂದ್ಕೊಂಡು ಅವನಿಗೆ ಕೈ ಮುಗಿದ್ಬಿಟ್ಟೆ. ಬಂದ್ಬಿಟ್ಟೆ. ತಿರ್ಗಾ ಅವನ ಮುಖ ನೋಡಲಿಲ್ಲ. ಅವ್ನು ಜೈಲಿಗೆ ಹೋದಾಗಲೇ ನೋಡಿದ್ದು ಅವನು. ನೀವು ಟಾಡಾ ಮೇಲೆ ಫಿಟ್ ಮಾಡಿದೆ ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂದ್ಬಿಟ್ಟು ಲಿಸ್ಟ್ಗಳನ್ನ ಕೊಡ್ತಲೇ ಇದ್ದೀರಾ. ಏನೋ ಈಗ ಮದುವೆ ಆಗಿದೆ ಅಂತೆ ಏನೋ ಮಾಡ್ಕೊಂಡಿರ್ತಾರೆ ಸರ್ ಅವರು. ಈಗ ಆಯುರ್ವೇದಿಕ್ನಲ್ಲಿ ಬೇಕಾದಷ್ಟು ಮೆಡಿಷನ್ಗಳು ಬಂದಿದೆ, ಅದೇನೋ ತಗೊಂಡು ಮಾಡಿರ್ತಾನೆ. ಅವತ್ತಿನ ಪರಿಸ್ಥಿತಿನಲ್ಲಿ ಅವನು ಗಂಡಸಾಗಲಿಲ್ಲ. ಇಂಥದ್ದೆಲ್ಲ ಮಾಡಿ ನೀವು ಏನು ಸಾಧನೆ ಮಾಡಿದ್ದೀರಾ? ಎಲ್ಲ ಪೊಲೀಸ್ ಆಫೀಸರು ನಾನಾ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ನಾನು ನೋಡ್ತಲೇ ಇದ್ದೀನಿ ಮೊಬೈಲ್ನಲ್ಲಿ. ನಮಗೆ ಕಣ್ಣಲ್ಲಿ ಒಂದೊಂದ್ಸರಿ ರಕ್ತನೂ ಬಂದ್ಬಿಟ್ಟದೆ. ಅಂಥ ಸಿಚುಯೇಷನ್ನ ನಾವು ಕಣ್ಣಲ್ಲಿ ನೋಡಿದ್ದೀವಿ. ಪಾಲಾರ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ತಮಿಳ್ನಾಡವರು. ತಮಿಳ್ನಾಡು ಪೊಲೀಸ್ಗೆ ಅವನು ಕೊಳತೂರು ಹತ್ರ ಒಂದು ಟೆಂಟ್ ಇದೆ, ಸಿನಿಮಾ ಟೆಂಟು. ಆ ಟೆಂಟ್ನಲ್ಲಿ ಒಂದು ಬ್ಯಾನರ್ ಹಾಕಿದ್ದ, ನಿನಗೆ ತಾಕತ್ತಿದ್ರೆ, ನನ್ನನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ಇದ್ದರೆ, ನೀನು ನಿಮ್ಮ ಅಪ್ಪನ ಮಗನೇ ಆಗಿದ್ದರೆ ನನ್ನನ್ನು ಬಂದು ಸಿಲ್ಬೇಕಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡು. ಸಿಲ್ಬೇಕಲ್ಲು ಅದೇ ಸರ್, ಪಾಲಾರಿಂದ ಸ್ವಲ್ಪ ಮುಂದೆ ಒಂದು 4 ಕಿಲೋಮೀಟ್ರ್ ಜಾಸ್ತಿ, 10 ಕಿಲೋಮೀಟ್ರ್ ಆಗುತ್ತೆ. ಇದು ತಮಿಳ್ನಾಡಲ್ಲೇ? ಇಲ್ಲ ಕರ್ನಾಟಕ. ಸಿಲ್ಬೇಕಲ್ಲು ಅಂದ್ಬಿಟ್ಟು ಅಲ್ಲಿಗೆ ಬಾ ಅಂತ ಅಂದ್ಬಿಟ್ಟು ಇವನು ಅಲ್ಲಿಗೆ ಬಾ ಅಂತ ಬ್ಯಾನರ್ ಹಾಕೋಕೆ ಮುಂಚೆನೇ ಒಂದು 3-4 ಕಡೆ ಗುಂಡಿ ತೋಡಿ ಅಲ್ಲೆಲ್ಲ ಕಲ್ಲುಗಳು ಜೋಡಿಸಿ ಬಾಂಬ್ಗಳು ಇಟ್ಟು ವೈರ್ನ ಒಂದು ದುಂಗೂರದ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿಂದ ಬ್ಲಾಸ್ಟ್ ಮಾಡುವ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಇದ್ದಾನೆ ವೀರಪ್ಪ. ಅದು ಆ ಬ್ಯಾನರ್ನ ನೋಡ್ಬಿಟ್ಟು ರ್ಯಾಂಬೋ ಗೋಪಾಲಕೃಷ್ಣ ಅವರು ಅವ್ರಿಗೇನೆ ಅವನು
ಇದಾಕಿದ್ದದ್ದು. ಸುಮಾರು ಒಂದು 30 ಜನ ಪೊಲೀಸ್ನವರು, ಎಲ್ಲ AK-47 ಸ್ಟನ್ ಗನ್ಗಳು, ಸುಮಾರು ವೆಪನ್ಗಳು ಸರ್. ಪ್ರತಿಯೊಬ್ಬನಿಗೂ ಡ್ರೈವರ್ಗೂ ಸುಧಾ ಇತ್ತು ಅವ್ರ ಹತ್ರ ವೆಪನ್. ಇವನ್ನ ಹೊಡೆದಾಕಬೇಕು ಅನ್ನೋದೊಂದು ಇತ್ತು. ಈಗ ಅದರಲ್ಲಿ ಮನುಷ್ಯನಿಗೆ ಕೋಪ ಬಂದರೆ ಹುಡಿಕೊಂಡು ಬಂದೇ ಬರ್ತಾನೆ ಅನ್ನೋದು ಒಂದು ಅವನಿಗೆ ಮನಸ್ಥೈರ್ಯ ಇತ್ತು. ಆ ಒಂದು ಉದ್ದೇಶಕ್ಕೆ ಅವ್ರು ಹಾಕಿದ್ರು. ಇದು ಹೆಂಗೋ ರ್ಯಾಂಬೋ ಗೋಪಾಲಕೃಷ್ಣನಿಗೆ ಹೋಯ್ತು. ಅವರು ಮೇಟೂರಿನಲ್ಲಿ ಇದ್ದರು. ಅವರು ಬಂದು ಆ ಬ್ಯಾನರ್ ನೋಡ್ಬಿಟ್ಟು ಬ್ಯಾನರ್ನ ಕಿತ್ಕೊಂಡು ಸರಿ 30 ಜನ ಪೊಲೀಸ್ನ ರೆಡಿ ಮಾಡ್ಕೊಂಡು ಮೇಟೂರು ಬಿಟ್ಟು ಕೊಳತೂರಿಗೆ ಬಂದಿದ್ದಾರೆ. ಕೊಳತೂರು ಬಿಟ್ಟು ಮುಂದಕ್ಕೆ ಗೋವಿಂದಪಡಿಗೆ ಬಂದವ್ರೆ. ಅಲ್ಲಿ ಗಾಡಿ ಸ್ವಲ್ಪ ಟ್ರಬಲ್ ಕೊಟ್ಟಿದೆ ಅವ್ರ ಗಾಡಿ. ಯಾಗೋ ಇದು ತಳ್ಳು ಗಾಡಿ ಹೋಯ್ತದಲ್ಲ, ಹಂಗೆ ಹೆಂಗೋ ಮಾಡ್ಕೊಂಡು ಪಾಲಾರ್ಗೆ ಬಂದು ಬಿದ್ದೋದ್ರು. ಪಾಲಾರ್ಗೆ ಬಂದು ಬಿದ್ದರೆ ಅಲ್ಲಿ ನಮ್ಮ ಜೈಪಾಲ್ ಸಾಹೇಬ್ರಿದ್ರು, ಪೂನಚ್ಚ ಅಂತ ಒಬ್ಬರು ಇನ್ಚಾರ್ಜ್ ಇದ್ದರು. ಅವರಿಬ್ಬರು DSPಗಳೇ. ಅವ್ರಿಗೆ ಬಂದು, ಸರ್ ನಮ್ಮ ಗಾಡಿ ಹಿಂಗಾಗೋಗಿದೆ, ನಾವು ಸಿಲ್ಬೇಕಲ್ಗೆ ಹೋಗ್ಬೇಕು, ನೇನು ಚಾಲೆಂಜ್ ಮಾಡಿ ಕರೆದಿದ್ದಾನೆ, ನಮಗೆ ಒಂದು ವೆಹಿಕಲ್ನ ಅಲ್ಲಿವರೆಗೆ ಡ್ರಾಪ್ ಕೊಡ್ತೀರಾ? ಸಿಲ್ಬೇಕಲ್ಗೆ ಗಾಡಿ ಹೋಗಲ್ಲ, ಅದರಿಂದ 2 ಕಿಲೋಮೀಟ್ರ್ ಹಿಂದೆನೇ ಗಾಡಿ ಸ್ಟಾಪ್ ಆಗುತ್ತೆ. ಯಾಕೆಂದರೆ ಹಳ್ಳ, ಅದರಲ್ಲಿ ನೀರು ಹರಿತಿರ್ತದೆ, ಮರಗಳು ಅಡ್ಡ. ಆ 8 ಕಿಲೋಮೀಟ್ರ್ ಒಳಗಡೆ ಅವನು 3 ಕಡೆ ಗುಂಡಿ ತೋಡವನೆ. ಗುಂಡಿ ತೋಡಿ ಈ ಸೈಜ್ ಕಲ್ಲುಗಳು ಎಲ್ಲ ಸುತ್ತ ಜೋಡಿಸಿ ಅದ್ರ ಕೆಳಗಡೆ ಸೈಡ್ನಲ್ಲಿ ಬಾಂಬ್ ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ದಾನೆ. 4 ಗುಂಡಿಗೂ ವೈರ್ ಎಳ್ಕೊಂಡು ಹೋಗಿದ್ದಾನೆ. ಎಷ್ಟು ಅಂದರೆ ಒಂದು 2.5 ಕಿಲೋಮೀಟ್ರ್ ಎಳ್ದಿದ್ದಾನೆ ಸರ್ ವೈರು. ಈ ಗಾಡಿ ಯಾವಾಗ ನಮ್ಮಲ್ಲಿ ಇವ್ರು ಕೇಳಿದ್ರು, ಇವರು ಇಂಡಿಯಾ ಅಂದರೆ MM-Mills, ಅದಕ್ಕೆ ಇಂಡಿಯಾ ಅಂತ ಕೋಡು. ಆ ಇಂಡಿಯಾದಿಂದ ಪರ್ಮಿಷನ್ ಕೇಳಿದ್ದಾರೆ. ಕೊಡು, ರ್ಯಾಂಬೋ ಗೋಪಾಲಕೃಷ್ಣ ಅಲ್ವಾ, ಕೊಡಿ ಗಾಡಿನ ಅಂದ್ಬಿಟ್ಟು ಅಲ್ಲಿದ್ದ ಮೆಸೇಜ್ ಬಂದಿದೆ. ಅದು ಯಾರು ಮಾತಾಡಿದ್ರು ಅನ್ನೋದು ನನಗಿನ್ನೂ ಗ್ರಹಿಸೋಕ್ಕಾಗ್ತಾ ಇಲ್ಲ. ಮರುಸ್ವಾಮಿ ನಮ್ಮ ಬ್ರದರು, ರಾಮಾಪುರದ ಇನ್ಸ್ಪೆಕ್ಟ್ರು, ಅವ್ರು ಮಾತಾಡಿರ್ಬೋದು. ಇದನ್ನು ಕೊಡಿ ಅಂದ ತಕ್ಷಣ ಒಂದು ಡ್ರೈವರ್ ಹಾಕಿ, ನಮ್ಮ ಒಬ್ಬ ಕಾನ್ಸ್ಟೇಬಲ್ನೂ ಹಾಕಿ ಅದರಲ್ಲಿ ಇವ್ರನ್ನೆಲ್ಲ ಕುಣಿಸಿ ತಗೊಂಡೋಗಿದ್ದಾರೆ. ಒಂದು 5.5 ಕಿಲೋಮೀಟ್ರ್ ಹೋಗಿದ್ದಾರೆ ಸರ್. ಆವಾಗ ಬಿಸಿಲು, ಈ ಮರಳೆ ಗಾಡಿ ಹೋಗುವಾಗ ಈ ಧೂಳಿನ ಹೊಗೆ ಈ ಕೆಳಗಡೆ ಭೂಮಿಯಿಂದ ಹೇಳ್ತದಲ್ಲ, ಅದು ಅಡ್ವಾನ್ಸಾಗಿ ಮುಂದೋಗಿದೆ. ಗಾಡಿ ಹಿಂದಿಂದ ಬೀಸ್ತಿತ್ತಲ್ಲ, ಅಡ್ವಾನ್ಸಾಗಿ ಮುಂದೋಗಿದೆ. ಮುಂದೋಗುವತ್ತಿಗೆ ಇವರು 1 ಗುಂಡಿನ ಪಾಸ್ ಆಗಿದ್ದಾರೆ. 2ನೇ ಗುಂಡಿ ಹತ್ರ ಹೋಗುವಾಗ ಅಲ್ಲಿ ಪ್ರೆಸ್ ಮಾಡಿದ್ದಾನೆ, ಎತ್ತು ಬಿಸಾಕ್ಬಿಟ್ಟಿದೆ. ನೋಡಿ, ಅದೃಷ್ಟ ಅಂದರೆ ತಮಿಳ್ನಾಡೋರ ಅದೃಷ್ಟವೋ ಇಲ್ಲ ನಮ್ಮ ಅದೃಷ್ಟವೋ ಗೊತ್ತಿಲ್ಲ, ನಮ್ಮ ಡ್ರೈವರ್ಗೆ ಏನೂ ಏಟಾಗಿಲ್ಲ. ಗಾಡಿ ಮಾತ್ರ ಚಿಂದಿ, 4 ಕಡೆ ವೀಲ್ಗಳು ಎಲ್ಲೆಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ, ಎಲ್ಲ ಪೀಸ್ ಆಗೋಗವೆ. ಮರದ ಮೇಲೆ ಅಲ್ಲಿ ಸುತ್ತ ಮರಗಳಿದ್ವಲ್ಲ, ಮರದ ಮೇಲೆಲ್ಲ ಬಾಡಿಗಳು ವಿಚಿತ್ರವಾಗಿ ತಲೆ ಒಂದು ಕಡೆ ಬಿದ್ದಿದೆ, ಕಾಲೊಂದು ಕಡೆ ಬಿದ್ದಿದೆ, ಕೈ ಒಂದು ಕಡೆ ಬಿದ್ದಿದೆ. ಈ ಶರೀರದ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕರಳು, ಜಠರ ಇವೆಲ್ಲ ಒಂದೊಂದು ಕಡೆ ಮರದಲ್ಲಿ ನೇತಾಡ್ತಾವೆ ಸರ್. ನಾವು ನೋಡ್ಬಿಟ್ಟು ನಮಗೆ ಬೇಜಾರಾಗೋಯ್ತು. ನಮಗೆ ಬುದ್ಧಿಗೆ ಅವಾಗ ಆ ಬೇಜಾರಿಗೆ ಏನಾದರೂ ನಾವು ಗಮನಿಸ್ಕೊಳ್ಳಿಲ್ಲ. ಬಂದ್ಬಿಟ್ಟು ವಾಪಸ್ಸು ಆ ಬಾಡಿಗಳು ಎಷ್ಟು ಸಿಗ್ತದೆ ಅಷ್ಟನ್ನು ತಮಿಳ್ನಾಡಿನವ್ರು ತಗೊಂಡು ಅವ್ರು ಹೋದರು. ಕೈ ಕಾಲು ಯಾರ್ಯಾರ್ದು ಅಂತ ಹೇಳೋದು. ಅದರಲ್ಲಿ ಒಬ್ಬರದ್ದು ಐಡೆಂಟಿಫೈ ಆಯಿತು, ರ್ಯಾಂಬೋ ಗೋಪಾಲಕೃಷ್ಣ ಅವ್ರದ್ದು. ಅವರಿಗೆ ಮಂಡಿ ಮುರಿದೋಗಿತ್ತು, ಅವ್ರು ಅಲ್ಲೇ ಬಿದ್ದಿದ್ರು. ಅವ್ರಿಗೂ ಜ್ಞಾನ ಹೋಗ್ಬಿಟ್ಟಿತ್ತು, ಅಲ್ಲೇ ಬಿದ್ದಿದ್ರು, ಚೆನ್ನಾಗಿದ್ರು ಅವರು. ನಾವಾದರೂ ಅವಾಗ ತಲೆ ಓಡಿಸಿ ಗುಂಡುಗಳು, ರೈಫಲ್ಗಳು ಎಲ್ಲೆಲ್ಲಿ ಬಿದ್ದೇವೆ ಒಂದಷ್ಟು ಜನ ಬಿಟ್ಟು ಹುಡುಕ್ಸಿದ್ರೆ ಒಂದಷ್ಟು ವೆಪನ್ಸ್ಗಳು ವೀರಪ್ಪನಿಗೆ ಜಂಪ್ ಆಗ್ತಿರ್ಲಿಲ್ಲ. ನಾವು ಅದನ್ನು ಬಿಟ್ಬಿಟ್ಟೋ, ಆ ಜಾಗಕ್ಕೇ ಹೋಗೋದು ಬಿಟ್ಬಿಟ್ಟೋ 2-3 ದಿವಸ. ಆ 2-3 ದಿವಸದಲ್ಲಿ ವೀರಪ್ಪನ ಗ್ಯಾಂಗ್ನವರೇ ಬಂದು ಅಲ್ಲಿರ್ತಕ್ಕಂಥ ವೆಪನ್ಸು, ಗುಂಡು ಏನೇನು ಸಿಗ್ತದೆ ಎಲ್ಲ ಎತ್ಕೊಂಡು ಹೋಗೋರು, ಬಗದು ಬಿಟ್ಟವ್ರೆ ಎಲ್ಲನ. ವೆಹಿಕಲ್ಲು ಒಂದು 8-10 ದಿವಸ ಬಿಟ್ಟು ಯಾವುದೋ ಒಂದು ಗಾಡಿನಲ್ಲಿ ಏರ್ಕೊಂಡು ಬ್ಯಾಂಗ್ಳೂರಿಗೆ ತಂದ್ರು ಅದನ್ನು. ಅದು ಯಾಕೆಂದರೆ ನಮ್ಮದು ಪೊಲೀಸ್ ಗಾಡಿ. ಇದು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆದದ್ದು. ಇವರೇ ನಮ್ಮನ್ನು ಹೇಳುವಂಗಿಲ್ಲ, ಕೇಳುವಂಗಿಲ್ಲ. ಯಾರು ಬೇಕಾದರೂ ಯಾವ ತಮಿಳ್ನಾಡಿನಿಂದ ನಾವು ನುಗ್ಬೋದು, ಕರ್ನಾಟಕದಿಂದ ಅವ್ರು ನುಗ್ಬೋದು. ಇಬ್ಬರಿಗೂ ಅಗ್ರಿಮೆಂಟ್ ಆಗಿತ್ತು. ಈ ತಮಿಳ್ನಾಡು ಗಾಡಿ ಹೋಗಿದ್ರೆ ನಾವು ಒಳಗೆ ಹೋಯ್ತಿರ್ಲಿಲ್ಲ, ನಮ್ಗೆ ವಿಷಯನೂ ಗೊತ್ತಾಗ್ತಿರ್ಲಿಲ್ಲ. ಕರ್ನಾಟಕದ ಗಾಡಿ ಓದೋದ್ರಿಂದ ಕರ್ನಾಟಕದ ವೈರ್ಲೆಸ್ ಸೆಟ್ಟು, ಡ್ರೈವರು ಕೆಳಗಡೆ ಡೋರು ಹಿಂಗೆ ಹಿಡ್ಕೊಂಡು ಅವನು ಒಂದ್ಸಲ ಸ್ಟೈಲು, ಒಳ್ಳೆ ಡ್ರೈವರು. ಡ್ರೈವ್ ಮಾಡ್ಕೊಂಡು ಹೋಗುವಾಗ ಇದು ಯಾವ ಎತ್ತು ಬಿಸಾಕ್ತೋ ಈ ಲಾಕ್ ಓಪನ್ ಆಯಿತು, ಡೋರ್ನಿಂದ ಆಚೆ ಬಿದ್ದೋದ ಅವನು ಕೆಳಗೇನೆ. ಏನಾಗಿಲ್ಲ ಅವನಿಗೆ, ಸ್ವಲ್ಪ ತರ್ಚದ ಗಾಯ ಆಗದೆ. ತಕ್ಷಣ ಏನು ಮಾಡ್ದ, ನಮ್ಮ ಸೆಟ್ಟೆಲ್ಲದೆ ಅಂತ ನೋಡ್ದ. ಅಲ್ಲೊಬ್ಬ ಗಾಡಿ ಪಕ್ಕದಲ್ಲಿ ಕ್ಲೀನರ್ ಥರ ಇದ್ನಲ್ಲ ಗಾಡಿಗೆ ಸಪೋರ್ಟಾಗಿ, ಅವನ ಹತ್ರ ಒಂದು ಚಿಕ್ಕ ಸೆಟ್ ಇತ್ತು, ಹ್ಯಾಂಡ್ ಸೆಟ್ಟು. ಅದರಲ್ಲಿ ಮೆಸೇಜ್ ಕೊಟ್ಟರು, ಸಾರ್ ಈಗ ಆಗೋಗ್ಬಿಟ್ಟಿದೆ ಈ ಇಂಥ ಪ್ಲೇಸಲ್ಲಿ. ಆವಾಗ ನಾವು ಓಡ್ ಬಂದು, ನಾವು ಕ್ಯಾಂಪೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೋ. ಅವತ್ತು ಯಾವುದು ಬಿದಿರು ಕರಳೆ ಸಾಂಬಾರು ಮಾಡಿ ಭಾಳ ಚೆನ್ನಾಗಿ ಮಾಡಿದರು ನಮ್ಮ KSRP ಅವರು. 40 ಜನಕ್ಕೆ ನಮ್ಮ ಕ್ಯಾಂಪಲ್ಲೇ ಅಡುಗೆ ಮಾಡಿಸ್ಕೊಳ್ಳುವ ಸರ್ ನಾವು. ಊಟಕ್ಕೆ ಇಷ್ಟು ಅಂದ್ಬಿಟ್ಟು ಕೊಟ್ಬಿಡ್ತಿದ್ದೋ. ಬಿದಿರು ಕರಳೆ ಸಾರು ಚೆನ್ನಾಗಿತ್ತು.
ಅರ್ಧ ತಿಂದಿದ್ದೀನಿ ಸರ್. ಕೈ ತೊಳೆದ್ಬಿಟ್ಟು ನಾನು ಹೊರಟ್ಬಿಟ್ಟೆ ನಮ್ಮ ವೆಹಿಕಲ್ನಲ್ಲಿ. ಏನಿದೆ ಅಲ್ಲಿ ಬರೀ ಮಾಂಸದ ತುಂಡುಗಳು ಅಲ್ಲಿ ಇಲ್ಲಿ ನೇತಾಡ್ತಾ ಇರೋವು, ಇವನ್ನೇ ನಾವು ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟು. ಆಮೇಲೆ ತಮಿಳ್ನಾಡಿನವ್ರು ಬಂದು ನಾವು ಅವ್ರಿಗೆ ಮೆಸೇಜ್ ಕೊಟ್ಟಿದ್ದೋ, ತಕ್ಷಣ ಬಂತು ಆಂಬುಲೆನ್ಸು, ಅವ್ರನ್ನ ಎತ್ತಾಕೊಂಡು ಹೋದ್ರು. ಆಮೇಲೆ ಒಂದು 2 ಗಾಡಿ ಲಾರಿ ಟೈಪು ಟ್ರಕ್ಗಳಿರ್ತಾವಲ್ಲ ನಮ್ಮಲ್ಲಿ, ಆ ಟ್ರಕ್ನಲ್ಲಿ ಎಲ್ಲರದು ಕೈ ಕಾಲು ಎಲ್ಲ ಎತ್ಕೊಂಡು ಒಂದು ಬೆಡ್ಶೀಟ್ನಲ್ಲಿ ಎತ್ತಿ ಗಾಡಿ ಮಡಿಕೊಂಡು ಹೋದ್ರು. ಅಲ್ಲಿ ಹೋಗಿರೋದು ಲಿಸ್ಟ್ ಇದಿರ್ತದೆ, ಇಂಥವ್ರು ಹೋಗಿದ್ರು, ಇಂಥವ್ರು ಸತ್ತವ್ರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅಂದರೆ ನಮ್ಮಲ್ಲಿ ಇಬ್ಬರು ಉಳ್ಕೊಂಡ್ರು, ಗಾಡಿ ಹೋಯ್ತು. ಯಾರು ಸಪೋರ್ಟ್ಗೆ ಅಂತ ಗಾಡಿಗೆ ಬಂದಿದ್ನಲ್ಲ ಒಬ್ಬ ಕಾನ್ಸ್ಟೇಬಲ್ಲು, ಅವನಿಗೂ ಏನೂ ಏಟಿಲ್ಲ. ಡ್ರೈವರ್ಗೆ ತರ್ಚದ ಗಾಯ ಬಿಟ್ಟರೆ ಇನ್ನೇನು ಏಟಿಲ್ಲ. ಚೆನ್ನಾಗಿ ನಡ್ಕೊಂಡ್ ಬರ್ತಾವನು ನಾವು ಗಾಡಿ ತಗೊಂಬರ್ತಾ ಇದ್ರೆ. ಇನ್ನೇನು ಅವನು ಸತ್ಯ ಹಣ್ಗಳನ್ನ ನೋಡಿ ಏನು ಮಾಡ್ತಾನೆ, ರಾಮ ಗೋಪಾಲಕೃಷ್ಣ ಅವ್ರನ್ನೊಬ್ಬರು ಸಾಗಿಸ್ಬೇಕಿತ್ತು. ಸ್ವಲ್ಪ ಹೊತ್ತು ನೋಡ್ದ, ಅವ್ರು ಆಮೇಲೆ ಕಣ್ಣೇ ಮುಚ್ಚಿಬಿಟ್ರಂತೆ, ಸತ್ತೋಗ್ಬಿಟ್ಟವ್ರೆ ಅಂತ ತಿಳ್ಕೊಂಡು ಬರ್ತಾವನೆ. ಆಮೇಲೆ ನಮ್ಮ ಗಾಡಿ ನೋಡ್ಬಿಟ್ಟು ಸರ್ ಹಿಂಗೆ ಆಗೋಗಿದೆ, ನಡಿ ನೋಡೋಣ ಅಂತ. ಆವಾಗ ನಮ್ಮಲ್ಲಿ ಗಂಗಾಧರಯ್ಯ ಅಂತ ಒಬ್ಬರು DSP, ಭಾಳ ಚುರುಕುವ ವ್ಯಕ್ತಿ, ಅವರು ಇಲ್ಲ ನಡಿ ನೋಡೋಣ ಅಂದ್ಬಿಟ್ಟು ಬಂದು ರಾಮ ಗೋಪಾಲಕೃಷ್ಣ ಅವ್ರ ಬಾಡಿ ಬಿಟ್ಟರೆ ಇನ್ನೆಲ್ಲ ಬಾಡಿಗಳು ಪೀಸು 35-40 ಜನ ಪೊಲೀಸ್ನವರು, ಎಲ್ಲ ಪೀಸು. ಇನ್ಫಾರ್ಮೆಂಟ್ಸು ಒಂದು 7 ಜನ ಇದರಲ್ಲಿ ತಮಿಳ್ನಾಡಿನವರೇ. ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟೆ ಅವರೇ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾಯಿದ್ರು ತಮಿಳ್ನಾಡಿನಲ್ಲಿ. ನಮ್ಮಂಗೆ ಬಾರಯ್ಯ, ಇಲ್ಲಾಂದ್ರೆ ಸಾಹೇಬ ನಿನ್ನ ಯಾವುದೋ ಕೇಸ್ ಬಿಟ್ಟು ಮಾಡಿಬಿಡ್ತಾನೆ ಅಂತ ಅಂದರೆ ಎದುರ್ಕೊಂಡು ಬಂದ್ಬಿಡೋರು. ಅಲ್ಲಿ ಹಂಗಲ್ಲ, ನಾವು ಬರ್ತೀವಿ ಸರ್, ನಾವು ಬರ್ತೀವಿ ಅಂತ ಅನ್ನೋರು. ಅಲ್ಲಿ ಜೈಲಲ್ಲಿ ತಂದು ಸಪೋರ್ಟ್ ಚೆನ್ನಾಗಿತ್ತು ಯಾರಿಗೆ, ನಮ್ಮ ಪೊಲೀಸ್ಗೆ. ಅದು ಏನೇನೋ ಆಯಿತು, ಕೊನೆಗೆ ಹೇಳ್ತೀನಿ ಅದ್ರ ಸ್ಟೋರಿನ. ವೀರಪ್ಪ ಎತ್ಕೊಂಡು ಹೋಯ್ತಿದ್ದು ದುಡ್ಡು, ವೀರಪ್ಪನ ಹೊಡೆದಾಕದ ಮೇಲೆ ಅದು ಹೆಂಗೆ ಜೈಲಲ್ತಾ ಅದನ್ನು ಒಂದನ್ನು ಗೌರ್ಮೆಂಟ್ಗೆ ಸೇರಿಸ್ಕೊಳ್ದೇನೆ ಪೊಲೀಸ್ನವ್ರು ಎಷ್ಟು ಜನ ಡ್ಯೂಟಿ ಮಾಡಿದ್ರು ಅಷ್ಟು ಜನಕ್ಕೆ ಹಂಚು ಅಂದ್ಬಿಟ್ಟು ಕೊಟ್ಬಿಟ್ಟದ್ದು. ಯಾವುದದು ಕಿಡ್ನಾಪ್ ದುಡ್ಡು ಯಾವ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಇವರು. ನಮಗೆ ಅಲ್ಲಿ ಕೆಲವು ಪೊಲೀಸ್ನವ್ರ ಸಂಪರ್ಕ ಇತ್ತು, ನಾವು ಚೆನ್ನಾಗಿದ್ದು. ಇದರಿಂದ ನಮಗೆ ವಿಷಯ ಗೊತ್ತಾಯ್ತೇ ವಿನಃ ಜಯಲಲಿತಾ ಅವಳು ಮುಟ್ಟಲೇ ಇಲ್ಲ ದುಡ್ಡನ್ನ, ಅದನ್ನ ಸರ್ಕಾರಕ್ಕೂ ಜಮಾ ಮಾಡ್ಕೊಳ್ಳಿಲ್ಲ. ಇದು ಬೇಡ, ಯಾರ್ಯಾರು ಪೊಲೀಸ್ನವ್ರು ಡ್ಯೂಟಿ ಮಾಡಿದ್ರು ಅವ್ರಿಗೆ ಎಷ್ಟೆಷ್ಟಾಗುತ್ತೆ ಅಷ್ಟು ಕೊಡು, 5 ಲಕ್ಷ 10 ಲಕ್ಷ ಎಷ್ಟು ಬೇಕು ಕೊಡು. ಕೋಟ್ಯಾಂತರ ರೂಪಾಯಿ ಸರ್ ಇದು, ಹೆಚ್ಚು ಕಡಿಮೆ ಒಂದು 100 ಕೋಟಿ ಇರಬೇಕಲ್ಲಿ ಮೂಟೆ. ಆ ಮೂಟೆನಲ್ಲಿ ಫೈರ್ ಮಾಡಿದಾಗ ಕೆಲವು ನೋಟ್ಗಳಿಗೆ ಡ್ಯಾಮೇಜ್ ಆಗಿರ್ತದೆ, ಅದನ್ನು ಗೌರ್ಮೆಂಟ್ ವಾಪಸ್ ತಗೊಳುತ್ತೆ. ಈ ಥರ ವ್ಯವಸ್ಥೆ ಒಳಗೆ ಅದಾಯಿತು. ಆಮೇಲೆ ಜಯಲಲಿತಾನು ಅವ್ರಿಗೆ ಏನೇನು ಬೇಕು ಎಲ್ಲರಿಗೂ ಒಳ್ಳೆ ರಿವಾರ್ಡ್ಗಳು ಕೊಟ್ಲು. ಕೆಲಸ ಮಾಡಿದವ್ರಿಗೆ ಒಳ್ಳೆ ಕೆಲಸ ಮಾಡಿದ್ಲು. ಯಾರು ಡ್ಯೂಟಿ ಮಾಡಿದ್ರು ಕಷ್ಟಪಟ್ಟು. ಅವಳು ಪ್ರತಿ ದಿವಸ ಮೆಸೇಜ್ ಹೋಗೋದು ಸರ್, ನಾವು ಇಂಥ ಕಡೆ ಇದ್ದೀವಿ, ಇಂಥ ಕಡೆ ಇದ್ದೀವಿ, ಡೈರೆಕ್ಟ್ CMಗೆ ಹೋಗೋದು ಅದು ಮೆಸೇಜ್ಗಳು. ಆ ಥರ ಚಾನಲ್ ಮಾಡ್ಕೊಂಡಿದ್ರು ಅವರು. ನಮ್ಮಲ್ಲಿ ನಾವು ಪಾಲಾರ್ ಕ್ಯಾಂಪ್ ಕೇಳಬೇಕು, ಪಾಲಾರ್ ಕ್ಯಾಂಪ್ನವರು ಇಂಡಿಯಾ ಕೇಳಬೇಕು. ಇಂಡಿಯಾದವರು ಅವರು ಮೆಸೇಜೇ ಕೊಡ್ತಿರ್ಲಿಲ್ಲ, ಶಾರ್ಟ್ಲೈಟ್ ಫೋನ್ ಬೇರೆ ಇವ್ರಿಗೆ. ಇವರು ಇಷ್ಟು ಪ್ರಕಾರ ಅವನ್ನ ಹಂಗೆ ಇವನ ಹಂಗೆ ಎಳ್ಕೊ ಬನ್ನಿ ಅಂತ ಈ ಮೆಸೇಜೇ ನಮಗೆ ಸಿಗೋದು. DGಗಾಗ್ಲಿ ಗೌರ್ಮೆಂಟ್ಗಾಗ್ಲಿ ಹೋದ ಮೆಸೇಜ್ಗಳು ಯಾವೂ ಇಲ್ಲ. ಯಾರು ಇವರು ಕೇಳ್ತಿಲ್ಲ, ಅಯ್ಯೋ ಬಿಡು ಹೆಂಗ ಮಾಡ್ಕೊಂಡು ಹೋಗ್ಲಿ ಅತ್ತಾಗಿ ನಮ್ಗೇನಂತೆ. ಇಲ್ಲಿ ಪೊಲೀಸ್ನವ್ರು ಡ್ಯೂಟಿ ಮಾಡೋ ಲಕ್ಷಣ ಹೇಗೆ ಅಂದರೆ ಅರ್ಧ ಸಂಬಳ ಸಿಗುತ್ತೆ ಎಕ್ಸ್ಟ್ರಾ ಅಂದರೆ ನಮ್ಮ ಬೇಸಿಕ್ ಏನಿದೆ, ನನಗೆ 20,000 ಬೇಸಿಕ್ ಇದ್ರೆ 10,000 ಅವ್ರಿಗೆ ಸರ್ಕಾರ ಕೊಡುತ್ತೆ. 30,000 ಆಯಿತು ನನ್ನ ಬೇಸಿಕ್ಕು, ಅದಕ್ಕೆ DA ಬರುತ್ತೆ. ಪ್ರತಿಯೊಂದು ಅನುಕೂಲ ಇದೆ. DA ಬರುತ್ತೆ. 20 ದಿವಸ ಡ್ಯೂಟಿ ಮಾಡೋದಕ್ಕೆ DA ಕೊಡ್ತಾರೆ ಸರ್, ಅಲ್ಲಿ ಸರ್ಕಾರದಿಂದನೇ ಎಣಿಸ್ತಾರೆ. ಆಮೇಲೆ ನಮಗೆ ಒಳ್ಳೆ ಊಟ ಸಿಗ್ತದೆ ಕ್ಯಾಂಪಲ್ಲಿ ಇದ್ದರೆ. ಕಾಡ್ಗೆ ಹೋದರೆ ನಾವು ಬುತ್ತಿ ಕಟ್ಕೊಂಡು ಹೋಗ್ತೀವಿ ಬಿಡಿ. ನಿಜವಾಗ್ಲೂ ಹೇಳ್ತೀನಿ, ಒಂದು ನೆಗಡಿ ಒಂದು ತಲೆನೋವು ಅಂತ ಮಲಗಲಿಲ್ಲ ಆ ಕಾಡೊಳಗಡೆ. ಅಷ್ಟು ವೆದರ್ ಚೆನ್ನಾಗಿತ್ತಲ್ಲಿ. ನಾವು ಮಳೇಲಿ ನೆಂದ್ಕೊಂಡು ಒಂದು 2 ಕಿಲೋಮೀಟ್ರ್ ಹೋದರೆ ಇನ್ನೊಂದು 2 ಕಿಲೋಮೀಟ್ರ್ ಬಿಸಿಲು ಇದ್ರೆ ಸಾಕು, ಬಟ್ಟೆ ಎಲ್ಲ ಒಣಗೋಗ್ಬಿಡುವು. ಕರ್ಕೊಬರೋದು ನಾನು, ಹೊಡೆಯೋರು ನೀವು, ನಿಮಗೆ ರಿವಾರ್ಡು. ಅದು ಹುಬ್ಳಿ ಧಾರವಾಡ ರಾಯಚೂರು ಗುಲ್ಬರ್ಗ ಈ ಸೈಡ್ನವರೇ ಬೇಕು ಅವ್ರಿಗೆ, ಬೆಳಗಾಮು ಈ ಸೈಡ್ನವ್ರ ಕೈಲಿ ಹೊಡೆಯೋದು. ನಮ್ಮ ಗಂಗಾಧರಯ್ಯ DSP ಒಳ್ಳೆ ಶೂಟರ್ ಅವರು, ಯಾವುದೇ ಕೊಡಲಿ ಒಂದೇ ಕೈನಲ್ಲಿ ಹೊಡೆಯುವಂಥ ವ್ಯಕ್ತಿ ಅವರು. ಅಷ್ಟೇ ಪೂನಚ್ಚನೂ ಅಷ್ಟೇ. ಅವ್ರಿಗೊಂದು ರಿವಾರ್ಡ್ ಇಲ್ಲ ಸರ್ ಅವ್ರಿಗೆ. ಪೂನಚ್ಚಗೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಪೂನಚ್ಚ ಯಾಕೆಂದರೆ ಇವರ ಕೈ ಕೆಳಗೆ ಕೆಲಸ ಮಾಡಿದವ್ರು. ನಮ್ಮ ಗಂಗಾಧರಯ್ಯಗೊಂದು ರಿವಾರ್ಡ್ ಇಲ್ಲ. ಅವರಿಗೆ ನಿನ್ಗೆ ಒಳ್ಳೆ ಶೂಟರ್ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಡಿಸ್ತೀನಿ ಸರ್ಕಾರದಿಂದ ಅಂದ್ಬಿಟ್ಟು ಆಸೆ ತೋರಿಸಿ ಚೆನ್ನಾಗಿ ಡ್ಯೂಟಿ ಮಾಡಿಸ್ಕೊಂಡು ಕೊನೆಗೆ ನನ್ನ ವಿಷಯದಲ್ಲಿ ಅವರು ಆಚೆ ಬಂದ್ಬಿಟ್ರು. ನನಗೆ ಎನ್ಕೌಂಟ್ರ್ ವಿಷಯದಲ್ಲೇ ಅವ್ರಿಗೆ ಬೇಜಾರಾಗಿ ನನ್ನನ್ನು ಕಳಿಸಿದ್ರು. ನನ್ನ ಹಿಂದೆ ಅವರು ಬಂದ್ಬಿಟ್ರು. ಕಮಲಾನಾಯ್ಕ ಬಿಟ್ಟಾಕಿ ಸರ್, ಅವನು ಹೊರಟ್ಬಿಟ್ಟ ಅವನು ಮೇಲಕ್ಕೆ. ಅವರಿಂದಲೇ ವೀರಪ್ಪ ಬಲ್ತದ್ದು. ಅಡುಗೆ ಮಾಡಿ ತಗೊಂಡೋಗಿ ಕೊಟ್ಟವ್ರೆ. ಅಂಡೆ ಕುರುಬನ್ ದೊಡ್ಡಿ ಅಂತ ಇದೆ ಟಿಬೇಟ್ ಇದರಲ್ಲಿ. ಅಂಡೆ ಕುರುಬನ್ ದೊಡ್ಡಿನಲ್ಲಿ ಅವಂದೇ ಕಮಲಾನಾಯ್ಕನೂರು. 15/9/92 ದಿವಸ ಈ ವೀರಪ್ಪನ ಗ್ಯಾಂಗ್ನವನೊಬ್ಬ ಸೈನ್ ಮಾಡೋದಕ್ಕೆ ಅಂತ ಬರ್ತಾನೆ. ಅವನ ಫೋಟೋ ನೋಡಿ, ಇದು ಅವನ ಹೆಸರು ನಮಗೂ ಗೊತ್ತಿಲ್ಲ, ನಿಮಗೂ ಏನು ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ಬಂದರೆ ಅವನು ಎಲ್ಲಿ ಹೋಗ್ತಾನೆ, ಏನು ಮಾತಾಡ್ತಾನೆ, ಅವ್ನು ತಿರ್ಗಾ ವಾಪಸ್ ಯಾವುದು ಬಸ್ಸಲ್ಲಿ ಹೋಗ್ತಾನೆ ಇಲ್ಲ ನಡ್ಕೊಂಡು ಹೋಗ್ತಾನ,
ಯಾವ ಕಡೆ ಹೋಗ್ತಾನೆ ಅದನ್ನು ನನಗೆ ವಿವರಿಸಿ ಅಂದರು. ನಾವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕಾದೋ 2 ಗಂಟೆ 15 ನಿಮಿಷಕ್ಕೆ ಬಸ್ ಬಂತು. ಆ ಬಸ್ಸಲ್ಲಿ ಆ ವ್ಯಕ್ತಿ ಇಳ್ದ. ನಾವು ಮೊದಲೇ ಫೋಟೋ ನೋಡಿರೋದ್ರಿಂದ ಅವನ್ನ ಗುರುತಿಡಿದು ಅವನ ಹಿಂದೆ ಫಾಲೋ ಮಾಡಿಬಿಟ್ಟು ಹೋದರೆ ಅವನು ಸ್ಟೇಷನಲ್ಲಿ ಹೋಗಿ ರೈಟ್ರ್ ಹತ್ರ ಮಾತಾಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಟ್ಲಿಗೆ ಹೋದ. ಆ ಹೋಟ್ಲ್ನಲ್ಲಿ ಟಿಫನ್ ಕೊಡಿಸ್ಬಿಟ್ಟು 50 ರೂಪಾಯಿ ನೋಟು ಎಷ್ಟು ಇದ್ದು ಅಂತ ನನಗೆ ಗೊತ್ತಿಲ್ಲ, ಸುಮಾರು ಒಂದು 50 100 ಇರ್ಬೋದು. ಒಂದು ಕಟ್ಟನ್ನು ಎತ್ತಿ ರೈಟ್ರಿಗೆ ಕೊಟ್ಬಿಟ್ಟು ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ತಮಿಳ್ನಾಡು ಸೈಡು ಹೊರಟ.